ಹಾಗಂತ ಏನೇನೋ ಕೇಳೋಂಗಿಲ್ಲ ನೀವು, ಬರೀ ಅಡಿಗೆ ರೆಸಿಪೀಸ್ ಮಾತ್ರ ಕೇಳಬೇಕು. ನೀವು ಯಾವುದೇ ರೆಸಿಪೀಸ್ ಕೇಳಿದ್ರು ಅದನ್ನ ನಮ್ಮ ಪ್ರತಿಮಾ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಬರೆದಿರೋಂತಹ ಎಲ್ಲ ಲೆಟರ್ಸ್ನ ಕನ್ಸಿಡರ್ ಮಾಡಿ ಒಂದೊಂದೇ ಎಲ್ಲ ರೆಸಿಪೀಸ್ ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಹಾಗಾದ್ರೆ ಶುರು ಮಾಡ್ಬಿಡೋಣ. ಎಸ್, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ. ಸೊ ಪ್ರತಿಮಾ ಇವತ್ತು ಮುತ್ತಿನ ಹಾರ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಹಾರ ಹಾಕೊಂಡ್ ಬಂದ್ಮೇಲೆ ಏನಾದ್ರು ಒಂದು ಸ್ಪೆಷಲ್ ರೆಸಿಪಿ ಇರ್ಲೇಬೇಕಲ್ಲ. ಯಾವ ಸ್ಪೆಷಲ್ ರೆಸಿಪಿ ಗೊತ್ತಾ? ನಾ ಹೇಳಲ್ಲ, ಸೊ ಅವಳನ್ನೇ ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಫೇವರೇಟ್ ಒನ್ ಅಂಡ್ ಓನ್ಲಿ ಪ್ರತಿಮಾ. ಹಾಯ್ ಹಾಯ್. ಹೇಳಮ್ಮ, ಏನೋ ಜಾಸ್ತಿ ಹೊಗಳ್ತಾ ಇದ್ದೆ ನನ್ನ. ಇವತ್ತೇನೋ ಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ. ಓ ಸರಿ, ನಿನಗೆ ಒಂದು ಸಿಹಿ ತಿಂಡಿ ಹೇಳ್ಕೊಡ್ತೀನಿ. ಚಂದ್ರಹಾರ. ಗೊತ್ತು, ನನ್ಗೆ ಗೊತ್ತು. ಗೊತ್ತಾ? ನೀನೆನ್ನೆ ನಂಗೆ ಹೇಳಿದೆ, ಮರ್ತೋಗ್ಬಿಟ್ಯಾ? ಪರವಾಗಿಲ್ಲ, ತೊಂದರೆ ಇಲ್ಲ. ಇವಾಗ ನೀನ್ ಚಂದ್ರಹಾರ ಕೇಳಿದ್ದೆ. ಸೊ ಚಂದ್ರಹಾರ ಆಲ್ ಟೈಮ್ ಫೇವ್ರೆಟ್, ವೆರಿ ರಿಚ್ ಸ್ವೀಟ್ ಆಕ್ಚುಲಿ ಅದು. ಹೌದು. ಸೊ ಅದು ಬೇಕಂತಂದ್ರು ಕೆಲವರು ಆಚೆ ಕಡೆ ಹೋಗಿ ತಿನ್ಕೊಂಡ್ ಬರ್ತಾರೆ, ಮಾಡಕ್ ಗೊತ್ತಿರೋದಿಲ್ಲ. ಬಟ್ ನಾವು ನಮ್ಮ ಮನೆ ಅಡಿಗೆಯಲ್ಲಿ ಹೇಳ್ಕೊಡೋಣ ಅಂತ ನಾವು ಆಗ್ಲೇ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಲಾಸ್ಟ್ ವೀಕು ತುಂಬಾ ರಿಕ್ವೆಸ್ಟ್ಗಳು ಬಂದಿತ್ತು, ಸ್ವೀಟ್ ಹೇಳ್ಕೊಡಿ ಅಂತ. ಅದರಲ್ಲೂ ಸ್ಪೆಷಲ್ ಆಗಿ ಚಂದ್ರಹಾರ ಹೇಳ್ಕೊಡಿ ಅಂತ ಕಳಿಸ್ಬಿಟ್ಟಿದ್ರು. ಓ, ಸೊ ಹಂಗಾಗಿ ನೀನ್ ಅದನ್ನ ಅದಕ್ಕೆ ತಾವು ಬೇಡಿಕೆ ಇಟ್ಟಿದ್ ನಮ್ಗೆ. ಹೌದು Okay. ಹೌದು, ಚಂದ್ರಹಾರ ಮಾಡ್ಕೊಡ್ತೀನಿ ಅಂತ. ಏನಿದು ಮುತ್ತಿನ ಹಾರ ಹಾಕೊಂಡ್ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಸೊ ಸಿನಾನಿಮ್ ಆಗಿರ್ಲಿ ಅಂತ ಚಂದ್ರಹಾರ ಮುತ್ತಿನ ಹಾರ ಅಂತ ಏನ್ ಬೇಕೋ ತಿಳ್ಕೊಬೋದು. ಬರ್ತಾ ಕಿಲಾಡಿ ಆಗ್ತಿದ್ಯಾ ನೀನು. ನಿನ್ ಜೊತೆ ಸೇರಿ ಇನ್ನೇನ್ ಆಗ್ಬೇಕು ಹೇಳೋ? ಶುರು ಮಾಡೋಣ. ಸರಿ, ಚಂದ್ರಹಾರಾಗ ಏನೇನ್ ಬೇಕು? ಇದಕ್ಕೆ ಹಾಲು, ಸಕ್ಕರೆ, ಮೈದಾ, ಕೋವಾ, ಡಾಲ್ಡಾ, ಬಾದಾಮಿ ಹಾಗೂ ಗೋಡಂಬಿ, ಏಲಕ್ಕಿ, ಲವಂಗ, ಸೋಡಾ, ಕೇಸರಿ ದಳ ಹಾಗೂ ಎಣ್ಣೆ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಫಟಾಫಟ್ ಅಂತ ಮಾಡ್ಬಿಡ್ತೀನಿ ಅಲ್ವಾ ರೂಪಾ ಅಂತ ಹೇಳ್ತೀಯ ಈಗ? ನಾನೇನು ಹೇಳೋದಿಲ್ಲಮ್ಮ, ಇದು ಹಳೆ ಡೈಲಾಗ್ ಆಗಿ ಬೇಜಾರಾಗೋಗ್ಬಿಟ್ಟಿದೆ. ಈಗ ಶುರು ಮಾಡೋಣವಾ? ಶುರು ಮಾಡ್ಬಿಡೋಣ. ಏನೇನ್ ಬೇಕು? ಯಾಕಂದ್ರೆ ನಾನು ಲೇಟ್ ಮಾಡ್ದ ಅಂದ್ರೆ ನೀನು ಗೊಣಗ್ತೀಯ ನನಗೆ. ಸೊ ಒಂದ್ ಬೌಲ್ ಬೇಕು. ಬೌಲ್ಗೆ ಏನೇನು ಹಾಕೋಬೇಕು? ಸ್ಪೂನ್ ಕೊಟ್ಬಿಡ್ತೀನಿ. ಏನ್ ಶಬ್ದ ಮಾಡ್ತೀಯ? ಮ್ಯೂಸಿಕ್. ಏನ್ ಇದ್ರೊಳಕ್ ಮ್ಯೂಸಿಕ್ಕಾ? ಈಗ ಬರ್ಲಿಲ್ವಾ ಮ್ಯೂಸಿಕ್? ಈಗ ನಾನು ಒಂದು ಬಟ್ಲಾಗಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಓಕೆ, ಈಗ ನಾವು ಒಂದು ಎಪಿಸೋಡಲ್ಲಿ ಬಾದುಷಾ ಮಾಡಕ್ ತೋರಿಸಿದ್ವಿ. ಅದೇ ತರ ಅದೇ ಪ್ರೊಸೀಜರ್ ಇದು. ಓಕೆ, ಒಂದು ಬಟ್ಲಾಗಷ್ಟು ಮೈದಾ ಹಾಕಿದ್ರೆ ಒಂದು ಚಿಟಿಕೆ, ಅದಕ್ಕಾದ್ರೆ 3 ಚಿಟಿಕೆ ಆಗಷ್ಟು ಸೋಡಾ ಬೇಕು. ಇದಕ್ಕಾದ್ರೆ ಒಂದು 2 ಚಿಟಿಕೆ ಸೋಡಾ ಆದ್ರೆ ಸಾಕು. ಒಂದು ಕಡಿಮೆ ಅಷ್ಟೇ. ಇಲ್ಲ ಅಂದ್ರೆ ಏನ್ ಮಾಡ್ಬೋದು, 2 ಚಿಟಿಕೆ ಅಂದ್ರೆ ಈ ತರ ಬರುತ್ತೆ. ಇಲ್ಲ ಅಂದ್ರೆ 1. ಓಕೆ, ಇದಿಷ್ಟು ಸೋಡಾ. ಮತ್ತೆ ಡಾಲ್ಡಾ ನಾವು ಇದಕ್ಕೆ ಬಾದುಷಾ ಆಗಾದ್ರೆ ಒಂದು ಸೌಂಟ್ ಆಗಷ್ಟು ತಗೊಂಡಿದ್ವಿ, ಚಿಕ್ಕ ಸೌಂಟ್ ಅಲ್ಲಿ. ಇದಾರೆ ಇದ್ರೊಳಗೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕು. ಸೌಟ್ ಬೇಡ, ಸ್ಪೂನು, ಟೇಬಲ್ ಸ್ಪೂನ್. ಓಕೆ, ಇದು ಹಾಕ್ಬಿಟ್ಟು ನೀರ್ ಹಾಕಿ ಗಟ್ಟಿಗೆ ಕಲ್ಸ್ಕೋಬೇಕು. ನೀರ್ ಹಾಕಿ ಗಟ್ಟಿಗ ಅಲ್ಲ ಕಲ್ಸು. ನೀರ್ ಹಾಕಿದ್ರೆ ಇನ್ನೇನೇ ಹಾಕ್ತಿವಿ. ಈಗ ಕಲ್ಸಕ್ಕಿಂತ ಮುಂಚೆ ಇನ್ನೊಂದು ಪ್ರೊಸೀಜರ್ ಇದೆ. ಹಾಲ್ನ ನಾವು 1 ಲೀಟರ್ ಹಾಲಿದ್ರೆ ಅಟ್ಲೀಸ್ಟ್ ಒಂದು 3/4 ಲೀಟರ್ ಹಾಲು ಮಾಡ್ಕೋಬೇಕು. ದಪ್ಪ ಕಂಡೆನ್ಸ್ ಮಾಡ್ಕೋಬೇಕನ್ನ. ಕಮ್ಮಿ ಮಾಡ್ಕೊಂಡ್ರೆ ಆಯ್ತು ಬಿಡು. ಅದಕ್ಕೆ ಗ್ಯಾಸ್ ಆನ್ ಮಾಡ್ಬಿಡ್ಲಾ? ಈಗ 1 ಲೀಟರ್ ಹಾಲು ಹಾಕ್ಬಿಡೋದು. ಆಮೇಲೆ ಈ ಕಡೆ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋದು, ಕಮ್ಮಿ ಆಗುತ್ತೆ. ನಿನಗೆ ಎಲ್ಲಾದ್ರೊಳಗೂ ಜೋಕು. ಜೋಕ ಇದು? ಸೀರಿಯಸ್ ಆಗಿ ಹೇಳ್ದೆ ನಾನು. ಹೌದಾ? ಸರಿ, ಐ ವೆರಿ ಸೀರಿಯಸ್ ಇವತ್ತು. ಆಯ್ತಾಯ್ತಾಯ್ತು. ನೆಕ್ಸ್ಟ್ ನೋಡಿದ್ರೆ ಗೊತ್ತಾಗ್ತಿದೆ. ನೆಕ್ಸ್ಟ್ ಇದನ್ನ ಪುಡಿ ಮಾಡ್ಕೋಬೇಕು. ಈಗ ಇದು ಬಾದಾಮಿ ಗೋಡಂಬಿ ಇದೆಯಲ್ಲ, ಸ್ವಲ್ಪ ಪೌಡರ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಬೇಕು, ಮಿಕ್ಸ್ ಮಾಡ್ಬೇಕು. ಏನಂದ್ರೆ ಈ ಒಂದು ಪ್ರೊಸೀಜರ್ ಏನಂದ್ರೆ ಹಾಲ್ ಕಾದಾದ್ಮೇಲೆ ಕಂಡೆನ್ಸ್ ಆಗುತ್ತಲ್ಲ, ಕಂಡೆನ್ಸ್ಡ್ ಹಾಲ್ಗೆ ಸಕ್ಕರೆ, ಕೋವಾ ಮತ್ತೆ ಬಾದಾಮಿ ಗೋಡಂಬಿನ ಪುಡಿ ಮಾಡ್ಕೊಂಡು ಹಾಕೋಬೇಕು. ಓಕೆ, ಇದನ್ನ ನಾನು ಮಿಕ್ಸಿ ಮಾಡ್ತೀನಿ. ಯಾಕಂದ್ರೆ ಅದು ಕಾದು ಸ್ವಲ್ಪ ಕಂಡೆನ್ಸ್ ಆಗ್ತಾ ಇದ್ದಂಗೆ ಸಕ್ಕರೆ, ಕೋವಾ ಹಾಕೋಣ. ಈಗ ಗೋಡಂಬಿ ಮತ್ತೆ ಬಾದಾಮಿ. ಹೌದು, ಗೋಡಂಬಿ ಬಾದಾಮಿ. ಇದನ್ನ ಪೌಡರ್ ಮಾಡ್ಕೊಂಡ್ ಬರ್ತೀಯ ನೀನು. ಒಂಚೂರು ಸಕ್ಕರೆ ಹಾಕೊಡ್ತೀನಿ. ಸಕ್ಕರೆ ಜೊತೆ ಪೌಡರ್ ಮಾಡ್ಕೊ. 1 ಸ್ಪೂನ್ ಕೊಡು. ಆಕ್ಚುಲಿ ಚಂದ್ರಹಾರ ಅಂದ್ರೆ ಆಲ್ ಟೈಮ್ ಫೇವ್ರೇಟ್. ಅದು ಒಂಥರ ತುಪ್ಪದಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಅದು, ಅಲ್ವಾ? ಹೌದು, ತುಪ್ಪದಲ್ಲೇ ಮಾಡ್ಬಿಡು. ಹೆಂಗ್ ಬೇಕೋ ಹಂಗೆ. ಬಟ್ ಏನ್ ಗೊತ್ತಾ, ಅದು ನಾವ್ ಏನು ಚಂದ್ರಹಾರಕ್ಕೆ ಆ ಟ್ರಯಾಂಗಲ್ ಮಾಡ್ತೀವೋ ಅದು ರೈಸ್ ಆಗ್ಬೇಕು.
ರೈಸ್ ಆಗ್ಬೇಕು ಅಂತಂದ್ರೆ ಇವಾಗ ನಾವು ಬೇಕಿಂಗ್ ಅಲ್ಲಿ ಹೇಗೆ ರೈಸ್ ಆಗ್ಬೇಕು, ಇದು ಒಂದು ದೊಡ್ಡ ಸ್ಟಾರ್ಟಿಂಗ್ ಅಲ್ಲಿ ಮೀಡಿಯಂ ಫ್ಲೇಮ್ ಇರಬೇಕು. ಆಮೇಲೆ ಸ್ವಲ್ಪ ರೈಸ್ ಮಾಡ್ಕೋಬೇಕು, ಅಂದ್ರೆ ಹೀಟ್ ಜಾಸ್ತಿ ಮಾಡ್ಕೋಬೇಕು, ಯಾಕಂದ್ರೆ ಒಳಕ್ ಬೇಯಬೇಕು, ಪದರ ಪದರ ಬರುತ್ತೆ ಅದು. ಓಕೆ. ಸೊ ಪದರ ಪದರ ಬರಬೇಕು ಅಂತಂದ್ರೆ ಮೊದಲು ಲೋ ಫ್ಲೇಮ್ ಇರಬೇಕು, ಆಮೇಲೆ ಹೈ ಫ್ಲೇಮ್ ಮಾಡ್ಕೋಬೇಕು. ಅವಾಗಲೇ ಚೆನ್ನಾಗಿ ಪದರ ಪದರ ಬರುತ್ತೆ, ಬೇಯುತ್ತೆ ಒಳಗೆ. ಓಕೆ. ಈಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡ ಅದಕ್ಕೆ ಕಾಯ್ತಾ ಇರಲಿ. ಈಗ ನೀನು ಇದು ಪುಡಿ ಮಾಡ್ಕೊಂಬ, ನಾನು ನೀರು ಹಾಕೊಂಡು ಹಿಟ್ಟು ಕಲ್ಸ್ಕೊತಾ ಇರ್ತೀನಿ. ಅಲ್ಲ, ನಾನು ನೋಡ್ಕೊಳ್ಳೋದು ಯಾವಾಗ ಹೋಗಿ ಬಂದ್ರೆ? ಏನಿಲ್ಲ, ಇದಕ್ಕೊಂಚೂರು ಸೋಡಾ, ಡಾಲ್ಡಾ ಮತ್ತೆ ಮೈದಾ ಹಾಕಿರೋದು. ಅಲ್ಲ, ನೀರು ಹಾಕೊಂಡು ಕಲ್ಸ್ಕೊತೀಯಲ್ಲ, ಅದು ನೋಡ್ಕೋಬೇಕಲ್ವಾ ನಾನು? ನೀನು ಅದೇ ನೋಡೋದು ಬೇಡ, ಕುಡಿಲಿ. ಹೆಲ್ಪ್ ಮಾಡೋದು ನೀ ಏನು ಮಾಡಬೇಡಮ್ಮ, ಇವಾಗ ಹೆಲ್ಪ್ ಮಾಡಿಕೊಡ್ತಿದ್ಯಲ್ಲ ನನಗೆ, ಅಷ್ಟೇ ಸಾಕು. ತರ್ತರಿ ಆದ್ರೆ ಸಾಕು ರೂಪ. ಇವಾಗ ಗೊತ್ತಾಯ್ತು, ಹಾಕಿದ ಸ್ಪೀಡಲ್ಲಿ ಒಂಚೂರು ಜಾಸ್ತಿ ನುಣ್ಣಗಾಗೋಯ್ತು. ಹೌದಾ? ನೋಡು. ಓಯ್ ಸಾಕು, ಸಾಕಲ್ವಾ? ಕರೆಕ್ಟ್ ಆಗಿದೆ. ಸಕ್ಕರೆ ಹಾಕಿದ್ವಲ್ಲ, ಚೆನ್ನಾಗಿ ಹೊಂದ್ಕೊಳತ್ತೆ ಅಲ್ವಾ? ಇದು ಕುದಿ ಬರ್ತಾ ಇದೆ. ಬರ್ಲಿ ಬರ್ಲಿ ಬರ್ಲಿ. ನೋಡಿಸ್ಲಾ ಅದು? ಹಾ ಸರಿ. ಕೊಡ್, ನಾ ಹೆಲ್ಪ್ ಮಾಡ್ತೀನಿ ಬಿಡು, ಪರವಾಗಿಲ್ಲ. ಏನೋ ಒಳ್ಳೆ ಮನೋಭಾವ ಬಂದ್ಬಿಟ್ಟಿದೆ, ಹೆಲ್ಪಿಂಗ್ ನೇಚರ್, ಒಳ್ಳೆ ಮನಸ್ಸು. ಹಾ ಹೌದು. ನೋಡು, ಇದು ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಚಂದ್ರಹಾರ. ನೋಡು ಈ ಫ್ಲಫಿನೆಸ್. ಓ ನೋಡು, ಈ ತರ ಹಿಂಗಿರ್ಬೇಕು. ಓಕೆ. ತುಂಬಾ ನೀನ್ ಹೇಳಿದಾಗ ಮೋಸ್ಟ್ಲಿ ತುಂಬಾ ಗಟ್ಟಿ ಕಲ್ಸ್ಕೊತೀಯ ಅಂತ ಅನ್ಕೊಂಡೆ. ಹೌದು, ಅಂದ್ರೆ ತುಂಬಾ ಗಟ್ಟಿ ಇರೋದಿಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಮೇನ್ ಆಗಿ. ನೋಡು, ಹಿಂಗ್ ಮುಟ್ಟಿದ್ರೆ ಹಿಂಗ್ ಗೊತ್ತಾಗ್ಬೇಕು, ಸಾಫ್ಟ್ನೆಸ್ ಇರಬೇಕು, ಓಕೆ. ಕೈಗೆ ಅಂಟಬಾರ್ದು. ಕಡೆಯಲ್ಲಿ ಏನ್ ಮಾಡ್ಬೇಕು, ಚೂರೇ ಚೂರು ಎಣ್ಣೆ ಮೇಲ್ಗಡೆ ಹಾಕ್ಬಿಟ್ಟು ನಾದಿ. ಕಡೆ ಹಾಲು ನೋಡು, ಸುಮಾರು ಕೆನೆ ಕಟ್ಬಿಟ್ಟು ಹೆಂಗ್ ಕಂಡೆನ್ಸ್ ಆಗಿದೆ, ಗಟ್ಟಿ ಆಗ್ತಾ ಇದೆ. ಕಲರ್ ಚೇಂಜ್ ಆಗ್ಬಿಡುತ್ತೆ ಸ್ವಲ್ಪ. ಹೌದು. ಈಗ ಏನ್ ಮಾಡೋಣ, ಸಕ್ಕರೆ ಹಾಕೋಣ. ನಮ್ಮ ಸಿಹಿ ಎಷ್ಟು ಬೇಕೋ ಅಷ್ಟು ಮಾತ್ರ. ಯಾವ್ದು ಆದಷ್ಟು ಸ್ವಲ್ಪ ಸಿಹಿ ತುಂಬಾ ಜಾಸ್ತಿ ಇರಬಾರ್ದು ಸಿಹಿಯಲ್ಲಿ, ಯಾಕಂದ್ರೆ ಬಾಯಿ ಕಟ್ಟತ್ತೆ, ಒಂದ್ರ ಮೇಲೆ ತಿನ್ನಕ್ ಆಗೋದೇ ಇಲ್ಲ. ಈಗ ಸಕ್ಕರೆ ಹಾಕಿದೀವಿ, ಸ್ವಲ್ಪ ಉರಿ ದೊಡ್ಡ ಮಾಡಿ. ಕೋವಾ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಕೆಲವರು ಕೋವಾ ಹಾಕೋದಿಲ್ಲ, ಬರೀ ಹಾಲು ಕಂಡೆನ್ಸ್ ಮಾಡೇ ಮಾಡ್ತಾರೆ. ಬಟ್ ನಾವು ಇದು ಸ್ವಲ್ಪ ಕೋವಾ ಆ್ಯಡ್ ಮಾಡೋಣ, ಇನ್ನು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಓಕೆ. ಚೂರೇ ಚೂರು ಸಾಕು. ಸಪ್ಪೆನ ಇದು ಸ್ವೀಟ್ ಕೋವಾ? ಸಪ್ಪೆ ಕೋವಾ. ನೋಡು, ಸಕ್ಕರೆ ಆಗಿದ ತಕ್ಷಣ ನೀರಿನ ಅಂಶ ಥರ ಆಯಿತು ಅಲ್ವಾ? ಹೌದು. ಈ ಕೋವಾ ಹಾಕಿದ ತಕ್ಷಣ ಮತ್ತೆ ಗಟ್ಟಿ ಆಗುತ್ತಾ? ಗಟ್ಟಿ ಆಗುತ್ತೆ. ಅದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಈಗ ಪುಡಿ ಮಾಡ್ಕೊಂಡಿದ್ದಿಲ್ಲ ಅದು ಕೊಡು. ಬಾದಾಮಿ ಗೋಡಂಬಿನ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು, ಅದು ತಿಕ್ಕಾಗಬೇಕು. ಕರೆಕ್ಟಾಗಿ ಮಾಡಿದೀನಿ ನೋಡು, ಕಾಣಿಸುತ್ತೆ. ಎಲ್ಲೋ ವರ್ಷಕ್ಕೊಂದ್ಸತಿ ಮಾಡ್ಬಿಟ್ಟು ಹಿಂಗೆ. ಈಗ ಕೇಸರಿ ದಳ, ಕೇಸರಿ ದಳನ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕಿದೆ. ವಾವ್. ಓಕೆ. ಇದು ಈಗ ಆಮೇಲೆ ಏನ್ ಮಾಡೋದು? ಈಗ ಸ್ವಲ್ಪ ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ. ಓ ವಾವ್. ಒಂಚೂರು ಮುಗ್ಸ್ತೀಯ ಅದನ್ನ? ಮುಗ್ಸ್ಲಾ? ಯಾವ ಪ್ಯಾನ್ನ ಇದನ್ನ? ಪ್ಯಾನ್ ಮುಗ್ಸಿದ್ರೆ ನಿನ್ನ ಹತ್ರ ತಿರ್ಗಾ ಮಾಡಿಸ್ತೀನಿ ಅದನ್ನ. ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ನೋಡ್ಕೊಂಡಿದ್ದೀನಿ ಅಷ್ಟೇ. ನೋಡು ಇವಾಗ ಎಷ್ಟು ತಿಕ್ಕಾಗಿ ಬಂತು ನೋಡು. ಹೌದು, ಇಷ್ಟು ತಿಕ್ಕಿರ್ಬೇಕು, ಯಾಕಂದ್ರೆ ತುಂಬಾ ತೆಳುವು ಇದ್ರೂ ಚೆನ್ನಾಗಿರೋದಿಲ್ಲ. ಈಗೇನ್ ಮಾಡೋಣ, ಇದನ್ನ ಲಡ್ಸ್ಕೋಬೇಕು. ರೂಪಾ ಇದು ಗಟ್ಟಿಯಾಗಿದೆ, ಆಫ್ ಮಾಡ್ಬಿಡು. ಅಷ್ಟೊಳಗೆ ನಾವು ಉಂಡೆ ಮಾಡ್ಕೊಳ್ತೀನಿ. ಇರಮ್ಮ ಒಂದ್ ನಿಮಿಷ. ಏನು ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಟ್ಟಿದೆ, ಒಂದೆರಡು ನಿಮಿಷ ಸುಧಾರಿಸ್ಕೊಂಡ್ ಬರ್ತೀನಿ ಪ್ಲೀಸ್. ಆಯ್ತಮ್ಮ. ಎಷ್ಟೊಂದು ಕೆಲಸ ಕೊಟ್ಬಿಟ್ಲು, ಹೋಗಿ ಮಿಕ್ಸಿ ಮಾಡ್ಕೊಂಬಂದೆ, ಇಷ್ಟೋ ತನಕ ತಿರ್ಸಿ ಸಿಕ್ಕಾಬಿಟ್ಟು ಸುಸ್ತಾಗೋಗ್ಬಿಟ್ಟಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಅಷ್ಟ್ರಲ್ಲಿ ನೀವು ಹಂಗೋಗಿ ಹಿಂಗೆ ಬನ್ನಿ, ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಬ್ರೇಕ್. ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆಗೆ. ಸೊ ಈಗಂತೂ ಚಂದ್ರಹಾರ ಅಂದ ತಕ್ಷಣ ಹೋದೆ, ಯಾಕೋ ಮನಸ್ಸೇ ತಡಿಲಿಲ್ಲ, ಬೇಗ ವಾಪಸ್ ಬಂದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡ್ಕೋತಾ ಇದೆಯಾ? ಅದೇನೋ ಉಂಡೆ ಮಾಡ್ಕೋತಾ ಇದೆಯಾ? ಇದು ರೌಂಡ್ ಮಾಡ್ಕೊಳ್ಳೋದು ಒಂದು ಮೆಥಡ್ ಇದೆ ನೋಡಿ. ಹಿಂಗ್ ತಿರುಗಿಸಿದಾಗ ಈ ತರ ರೊಟೇಟೆಡ್ ಬರಬೇಕು, ಕ್ಲಾಕ್ ವೈಸ್. ಹೀಗೆ ನೋಡು, ಈ ತರ ಹಿಂಗ್ ಸುಮ್ನೆ ನಾವು ಕೈಯಲ್ಲಿ ಇದ್ ಮಾಡಿದಾಗ ಆ ರೊಟೇಟೆಡ್ ಬರುತ್ತೆ. ಇದು ಈ ಕಡೆ ಆಗಿದೆ. ಇದೇನ್ ಮಾಡೋಣ, ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ತಿನ್ಬೋದಾ ಹಾಗೆ ಒಂದ್ ಸ್ಪೂನು?
ತಿನ್ ನೋಡು ಸೂಪರ್ ಆಗಿರುತ್ತೆ. ಬಾಯಿ ಸುಟ್ಕೊಂಡ್ರೆ ನಂಗೆ ಗೊತ್ತಿಲ್ಲ, ಗ್ಯಾಸ್ ಆನ್ ಮಾಡಿ. ಅದನ್ನು ಹೇಳ್ತಾಳೆ, ಆತ್ರ ಇದನ್ನು ಕಣೆ. ಹೇಳ್ತಾಳೆ. ಸಿಕ್ಕಾಪಟ್ಟೆ ಆತ್ರ. ಅಲ್ಲ ಒಂಚೂರು ನಾನು ತಿನ್ನೋದೇ ಇಷ್ಟಮ್ಮ, ಅದಕ್ಕೆ ಒಂಚೂರು ಟೇಸ್ಟ್ ಮಾಡ್ಬಿಡ್ಲ ಅಂತ ಆಯ್ತು, ಮಾಡು ಮಾಡು ಬೇಕಾರೆ ಮಾಡು. ಅಲ್ಲ ಕಡೆವರೆಗೂ ಯಾಕೆ ಕಾಯಿಸೋದು ನಿನ್ನ? ಅಲ್ಲ ಸ್ವಲ್ಪ ಅದು ಟೇಸ್ಟ್ ನೋಡು ಸಕ್ಕದಾಗಿರುತ್ತೆ ಮಾತ್ರ. ನಾನ್ ಮಾಡಿದಲ್ವಾ ಅದಕ್ಕೆ. ಹೌದೌದು. ಎಮ್ಮಿ. ಯಾಕೆ ಹೇಳು, ಬಾದಾಮಿ ಬಿದ್ದಿದೆ, ಕೇಸರಿ ದಳ ಬಿದ್ದಿದೆ, ಚೆನ್ನಾಗಿರೋ ಐಟಮ್ಸ್ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ನ್ಯಾಚುರಲಿ. ಬಟ್ ಮಾಡೋ ವಿಧಾನ ಗೊತ್ತಿರ್ಬೇಕಷ್ಟೇ ಅಲ್ವಾ. ಇದು ಎಣ್ಣೆ ಕಾಯ್ಲಿ. ಒಂದ್ ಮಣೆ ಒಂದ್ ಮಣೆ ಒಂದ್ ಮಣೆ ಒಂದೇ ಮಣೆ ಒಂದು ಲಟ್ಟಣಿಗೆ ಕೊಡಿಲಿ. ಇದಕ್ಕೆ ಹಿಟ್ಟು ಮುಡ್ಸ್ಕೋಬಾರ್ದು. ಓ ಹಾಗೆ ಅಂಟಲ್ವಾ ಅದು? ಇಲ್ಲ, ನಾನು ಅದಕ್ಕೆ ಹೇಳಿದ್ದು ಯಾವ ಹದಕ್ಕೆ ಕಲ್ಸ್ಕೋಬೇಕಂದ್ರೆ ಹಿಟ್ಟು ಕೈಗೆ ಅಂಟಬಾರ್ದು. ಅದ್ರಲ್ಲೇ ಇರೋದು ಮೇನ್ ಟೆಕ್ನಿಕ್. ಅದಕ್ಕೆ ನೀನು ತುಂಬಾ ಸಾಫ್ಟ್ ಆಗಿ ಕಲ್ಸ್ಕೋಬಾರ್ದು ಅಂತ ಹೇಳಿದ್ದು. ತುಂಬಾ ಸಾಫ್ಟ್ ಆಗಿರ್ಬಾರ್ದು, ತುಂಬಾ ದಪ್ಪವಾಗೂ ಇರಬಾರ್ದು. ಅಂದ್ರೆ ಗಟ್ಟಿ ನೋಡಿ ಹಿಂಗೆ ಪೂರಿ ಹಿಟ್ಟಿನ ಆಕಾರದಲ್ಲಿ ನಾವು ಈ ತರ ಲಟ್ಸ್ಕೋಬೇಕು. ಒಂದು 2-3 ಮಾಡ್ಕೊಂಬಿಡೋಣ ಒಟ್ಟಿಗೆ. 4-5 ಮಾಡ್ಕೊಮ್ಮ. ಆಯ್ತಮ್ಮ, ನಿಂಗೆ ಒಂದ್ ಸಾಕಾಗಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತು ಈಗ. ಏನಾದ್ರೆ ಯೂಶಲಿ ಇದು ಮಾಡೋದು ತುಂಬಾ ಕಡಿಮೆ ಮನೆಗಳಲ್ಲಿ, ಯಾಕಂದ್ರೆ ಪ್ರೊಸೀಜರ್ ಜಾಸ್ತಿ ಅಲ್ವಾ. ಪ್ರೊಸೀಜರ್ ಜಾಸ್ತಿ ಅನ್ಸುತ್ತೆ. ಇವಾಗ ನೋಡ್ಕೊಂಡ್ಮೇಲೆ ನಿಮ್ಗೆ ಏನಾದ್ರು ಜಾಸ್ತಿ ಅನ್ಸ್ತಾ ಇದೆಯಾ? ಖಂಡಿತ ಇಲ್ಲ. ಹಿಟ್ಟೊಂದು ಕಲ್ಸಿಟ್ಕೊಳ್ಳೋದು. ಏನಂದ್ರೆ ನಾವು ಬಾದುಷಾ ಮಾಡ್ತೀವಲ್ಲ ಅದೇ ಪ್ಯಾಟರ್ನ್ ಸಿಮಿಲರ್, ಬಟ್ ಅದೊಂದು ಸೌಂಡ್ ಹಾಕ್ತಿವಿ, ಇದು 1 ಟೇಬಲ್ ಸ್ಪೂನ್ ಹಾಕ್ತಿವಿ ಅಷ್ಟೇ. ಇದು ಏನ್ ಅಂದ್ರೆ ಈ ಚಂದ್ರಹಾರದ್ದು ಈ ಪೂರಿಗಳು ನಾವು ಮಾಡ್ಕೊಳ್ತೀವಲ್ಲ, ಈ ಬಾದಾಮ್ ಪೂರಿ ಮಾಡ್ತಾರೆ, ಇದೇ ಪ್ರೊಸೀಜರ್. ಹೌದು. ಆ ಪೂರಿಗಳನ್ನ ನೀನ್ ಡಬ್ಬಕ್ಕೆ ಹಾಕಿ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಬಿಟ್ಟು ಈ ಸಿರಪ್ ಒಂದು ಮಾಡಿಟ್ಕೊಂಡ್ಬಿಟ್ರೆ ಫ್ರಿಡ್ಜ್ ಅಲ್ಲಿ ನಿನ್ಗೆ ಯಾವಾಗ ಬೇಕೋ ಬಳಕೆ ಮಾಡ್ಕೋಬಹುದು. ಓ ಹೌದಾ? ಎಷ್ಟು ದಿನ ತಿನ್ಬೋದು? ಒಂದು 15 ದಿನ? ಅಷ್ಟೆಲ್ಲ ಇಲ್ಲ. ಮಿಲ್ಕ್ ಪ್ರಾಡಕ್ಟ್ ಶುಡ್ ಬಿ ಕನ್ಸ್ಯೂಮ್ ಆಕ್ಚುಲಿ ವಿತ್ ಇನ್ 1 ಡೇ ಇಟ್ ಸೆಲ್ಫ್. ಬಟ್ ಇದನ್ನ ನಾವು 2 ದಿವಸ ಇಟ್ಕೊಂಡು ತಿನ್ಬಹುದು ಅಷ್ಟೇ. ಈಗ ನಾವು ಆದಷ್ಟು ಅಂಗಡಿಗಳಿಗೆ ಹೋಗ್ಬಿಟ್ಟು ರಸಮಲೈ ಎಲ್ಲ ತಿಂತೀವಲ್ಲ, ಹೇಗೆ ಗೇಜ್ ಮಾಡೋದು ಅಂತಂದ್ರೆ ಆ ಹಾಲು ಇದೆಯಲ್ಲ ಹಿಂಗ್ ತೆಗ್ದಾಗ ಅಂದ್ರೆ ಮೇಲಿಂದ ಕೆಳಕ್ಕೆ ಅದು ಬೀಳ್ತಾ ಇರ್ಬೇಕಾರೆ ನೋಳೆ ಬಂದಿರಬಾರ್ದು. ನೋಳೆ ಬಂದಿದ್ರೆ ಅಂದ್ರೆ ಹಳೇದು ಅಂತ ಅರ್ಥ. ಸಿರಪ್ ಅಲ್ಲಿ ಅದ್ರೊಳಗೆ ಗೊತ್ತಾಗ್ಬಿಡುತ್ತೆ ಅದು ಹಳೇದು ಅಂತ. ಇಫ್ ದೇ ಆರ್ ಚೀಟಿಂಗ್ ಅಸ್, ನಮ್ಗೆ ಅದ್ರೊಳಗೆ ಗೊತ್ತಾಗ್ಬಿಡುತ್ತೆ ನೋಳೆ ಅಂತ. ನೋಡು ಈ ತರ ಹಿಂಗೆ ನೋಡು, ನಾನು ಹಿಟ್ಟು ಕಲ್ಸ್ಕೊಂಡಾಗ ನಾವು ಉಂಡೆ ಮಾಡಿದ್ನಲ್ಲ ನೋಡು, ಇವಾಗ ಆಕಾರದಲ್ಲಿ ಗೊತ್ತಾಗುತ್ತೆ. ಅದೇ ನೀನ್ ರೌಂಡ್ ಮಾಡ್ಕೋಬೇಕು ಹಿಂಗೆ ಈ ಶೇಪ್ ಅಲ್ಲಿ ಅಂತ. ಹೌದು. ಆದಷ್ಟು ಎಡ್ಜಸ್ ಸ್ವಲ್ಪ ತೆಳು ಇರಬೇಕು. ಮತ್ತು ಮೈದಾ ಕಂಪ್ರೆಸ್ ಆಗ್ಬಿಡುತ್ತೆ. ಈಗ ಏನು ಮಾಡೋಣ, ನಾವು ಚಪಾತಿ ಮಾಡ್ಬೇಕಾದ್ರೆ ಈ ಟ್ರಯಾಂಗಲ್ ತ್ರಿಕೋನ ಆಕಾರದಲ್ಲಿ ಮಾಡ್ಕೊಳ್ತೀವಲ್ಲ ಆ ಥರ ಮಾಡಿಬಿಟ್ಟು ಲವಂಗ ಲಾಕ್ ಮಾಡಬೇಕಾ? ಹೌದು. ಏನಂದ್ರೆ ಪದರ ಪದರ ಬರುತ್ತೆ. ಈ ಒಂದಿದೆಯಲ್ಲ ಪದರ ಪದರ ಬರುತ್ತೆ. ನಾನು ಇದ್ರ ಒಳಗೆ ಏನು ಜಿಡ್ಡು ಹಾಕಿಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಸೋಡಾ ಹಾಕಿದೀವಿ, ಡಾಲ್ಡಾಲ್ ಮಾಡ್ತಾ ಇದೀವಿ. ಮನೆಯಲ್ಲಿ ತುಪ್ಪದಲ್ಲಿ ಮಾಡ್ಬೇಕಾದ್ರೆ ಬೇಕಾರೆ ಹಾಕೋಬಹುದು. ಈಗ ಕಾದಿದ್ಯಾ ಎಣ್ಣೆ? ನೋಡ್ಕೊಂಡು ಕಾದಿದೆ. ಸಣ್ಣ ಉರಿ ಮಾಡಿದೆ ಅಲ್ಲ? ಸಣ್ಣ ಆಗ್ಲೇ ಮಾಡ್ಬಿಟ್ಟೆ ನಾನು. ಓಕೆ, ಈಗ ಒಂದೊಂದೇ ಹಾಕ. ಆದಷ್ಟು ಫಸ್ಟ್ ಸಣ್ಣ ಉರಿಯಲ್ಲೇ ಕಾಯ್ಬೇಕು. ನೀಟಾಗಿ ಬೇಯುತ್ತಲ್ಲ ಆಗ? ಬೇಯತ್ತೆ, ಹೌದು. ಫಸ್ಟ್ ಸಣ್ಣ ಉರಿ ಮಾಡ್ಕೋಬೇಕು, ಆಮೇಲೆ ದೊಡ್ಡ ಉರಿ. ನೋಡು ಈ ತರ ಉಪ್ತಾ ಇದೆ ನೋಡು. ಇದು ಸಣ್ಣ ಉರಿಯಲ್ಲೇ ಬೇಯಬೇಕು. ಈಗ ಜಾಸ್ತಿ ಎಣ್ಣೆ ಹೀರ್ಕೊಳುತ್ತಾ? ಇಲ್ಲ, ಇದು ಎಣ್ಣೆ ಕುಡಿಯೋದಿಲ್ಲ ಇದು. ಏನಂದ್ರೆ ಇದು ಒಂದ್ ಸ್ವಲ್ಪ ಹೊತ್ತು ಇದೇ ಹದದಲ್ಲಿ ಇದೇ ಉರಿಯಲ್ಲಿ ಬೇಯಬೇಕು ಇದು. ಆಮೇಲೆ ಸ್ವಲ್ಪ ದೊಡ್ಡ ಉರಿ ಮಾಡ್ಕೋಬೇಕು, ಅಲ್ಲಿವರೆಗೂ ಮಾಡ್ಕೋಬಾರ್ದು. ಬೇಯೋವರೆಗೂ ಒಂದು ಹಾಡು ಹೇಳ್ಬಿಡು. ಯಾರು? ನಾನಾ? ಬಿಡ, ಎಲ್ಲ ಇರೋರೆಲ್ಲ ಓಡೋಗ್ತಾರೆ. ಆಮೇಲೆ ನೀನು ಯಾವತ್ತೂ ಟ್ರೈ ಮಾಡಿಲ್ವಾ ಹಾಡಕ್ಕೆ? ನಾನು ಟ್ರೈ ಮಾಡೋದೇ ಇಲ್ಲ. ನಾನು ಯಾವಾಗಲೂ ಹೇಳಿಸ್ಕೊಂಡಿದ್ದೀನಿ. ನಾನು ಒಂಚೂರು ಹಮ್ ಮಾಡ್ತಿದ್ರು, ನನ್ನ ಗಂಡ ಶುರು ಮಾಡ್ತಾರೆ, ಜ್ವರ ಹೇಳು ನೋಡೋಣ ಅಂತ ತಮಾಷೆ ಮಾಡ್ತಾರೆ. ಯಾಕಂದ್ರೆ ಹಿ ನೋಸ್ ಐ ಡೋಂಟ್ ಸಿಂಗ್. ಯಾಕೆ ನೀನು ಟ್ರೈಯೇ ಮಾಡಲಿಲ್ಲ? ಬೇಸಿಕಲಿ ಐ ವಾಸ್ ಅ ಡ್ಯಾನ್ಸರ್ ಆಕ್ಚುಲಿ.
ಈ ವಿಷಯ ಗೊತ್ತೇ ಇರ್ಲಿಲ್ಲ ನಮ್ಗೆ, ಹೊಸ ವಿಷಯ. ಓಕೆ, ಬಟ್ ನನ್ನ ಹಾಡೋದಲ್ಲಿ ಅಷ್ಟಿದಿರ್ಲಿಲ್ಲ. ಸೊ ಅದು ಬಿಟ್ಟೆ, ಇದು ಬಿಟ್ಟೆ. ಸರಿ, ಇದಕ್ ಬಂದೆ. ಇದಕ್ ಬಂದ್ಬಿಟ್ಟು. ಹೌದು. ಸೊ ಇದ್ರ ಜೊತೆಗೆ ನಾನು ನಿನ್ ಡ್ಯಾನ್ಸ್ ನೋಡ್ಬೇಕು, ಬ್ರೇಕ್ ತಗೊಂಡ್ಬಿಡ್ತೀನಿ, ಬ್ರೇಕಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಅದೆಲ್ಲ ಆಗ ಹೋಗೋ ಕೆಲಸ ಅಲ್ಲ, ಇದು ಕಾಯತ್ತೆ. ಇರು. ಸೊ ಚಂದ್ರಹಾರ ರೆಡಿ ಆಗ್ಲಿ, ಡ್ಯಾನ್ಸ್ ಅಂತೆ ಒಂದೆರಡು ಸ್ಟೆಪ್ ಹೆಂಗೆ ಪ್ರತಿಮಾ ಹಾಕ್ತಾಳೆ ಅಂತ ನಾನು ಕೇಳು ಬೇಡ, ನಂಗೆ ಮರ್ತೋಗ್ಬಿಟ್ಟಿದೆ ಈಗ. ನಿಮ್ಗೆ ಯಾರಿಗೂ ಅಲ್ಲಪ್ಪ, ನನಗ್ ಮಾತ್ರ. ಓಕೆನಾ? ಸೊ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೋಬಿಡೋಣ. ಇದು ನೀವೆಲ್ಲ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವೆಲ್ಲ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಮನೆ ಅಡಿಗೆ ಕಾರ್ಯಕ್ರಮ. ಸೊ ಪ್ರತಿಮಾ ಅಂತೂ ಒಂದ್ ಸ್ಟೆಪ್ ಕಷ್ಟಪಟ್ಟು ಹಾಕಿದಾಯ್ತು, ನೆಕ್ಸ್ಟ್ ಹಾಕಲ್ವಂತೆ. ಯಾಕೆ? ಡ್ಯಾನ್ಸ್ ಮಾಡಕ್ ಇಷ್ಟೊಂದೆಲ್ಲ ಸರ್ಕಸ್ ನೋಡು, ನಾನು ಒಂಚೂರು ನಿಂಗೆ ಪುಡಿ ಮಾಡ್ಬಿಟ್ಟೆ ಹಾಕ್ಬಿಟ್ಟಿನಿ. ಈಗೇನ್ ಮಾಡೋಣ, ಈಗ ಚಂದ್ರಹಾರ ಕರ್ದಿಟ್ಕೊಂಡಿದ್ನಲ್ಲ, ಹೌದು, ಇದನ್ನ ನಾವೇನ್ ದಪ್ಪ ಮಾಡ್ಕೊಂಡಿದ್ವು ಹಾಲು, ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಅದ್ರಲ್ಲಿ ನೆನ್ಸ್ಬೇಕಾ? ಹೌದು, ನೆನಿಬೇಕು. ಏನೊಂದ್ 2 ನಿಮಿಷ ಸಾಕಾ? ಹೌದು, ಬಿಸಿ ಬಿಸಿ ಇರ್ಬೇಕಾದ್ರೆ ಬೇಗ ನೆಂದೋಗುತ್ತೆ. ಸ್ವಲ್ಪ ಕ್ರಿಸ್ಪ್ ಇರುತ್ತಲ್ಲ, ಅಂದ್ರೆ ಗರಿ ಗರಿ ಬಂದಿರುತ್ತಲ್ಲ, ಅದಕ್ಕೋಸ್ಕರ. ಈಗ ಉಳಿದಿರುವ ಬಾದಾಮಿ, ಗೋಡಂಬಿ, ಬಿಸಿ ಬಿಸಿ ಚಂದ್ರಹಾರ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅನ್ನು. ಥ್ಯಾಂಕ್ ಯು, ವೆಲ್ಕಮ್. ಸ್ವೀಟ್ ಕೊಟ್ಟು ಬಿಸಿ ಬಿಸಿ ಆಗಿದೆ, ಟೇಸ್ಟ್ ಮಾಡಿ ನೋಡು ಅಂತಾಳೆ. ಇರ್ಲಿ, ಅದನ್ನ ಟೇಸ್ಟ್ ಮಾಡ್ತೀನಿ. ಅದು ಅದಕ್ಕಿಂತ ಮುಂಚೆ ವೀಕ್ಷಕರು ಎಲ್ರಿಗೂ ರೀಕ್ಯಾಪ್ ನೋಡ್ಬೇಕಲ್ಲ, ತುಂಬಾ ಆಸೆನಾ? ಯಾಕಂದ್ರೆ ತುಂಬಾ ಈಸಿ, ಬಟ್ ಎಲ್ಲೋ ಒಂದೊಂದ್ ಕಡೆ ಮಿಸ್ ಆಗಿರುತ್ತೆ, ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಗೆ ಇನ್ನೊಂದ್ಸಲ ಅದನ್ನ ಹೇಗ್ ಮಾಡೋದು ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ, ನೋಡ್ಕೊಬಿಡಿ. ಚಂದ್ರಹಾರ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು, ಸ್ವಲ್ಪ ಸೋಡಾ ಹಾಗೂ 1 ಟೇಬಲ್ ಸ್ಪೂನ್ ಡಾಲ್ಡಾ ಹಾಕಿ, ಜೊತೆಗೆ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನೆನೆಯಲು ಬಿಡಿ. ಈಗ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಕುದಿಯಲು ಬಿಡಿ. ಹಾಲು ಸ್ವಲ್ಪ ಗಟ್ಟಿಯಾದ ನಂತರ ಅದಕ್ಕೆ ಸಕ್ಕರೆ ಮತ್ತು ಖೋವಾ ಹಾಕಿ ಕಲಸಿ. ನಂತರ ತರಿತರಿಯಾಗಿ ರುಬ್ಬಿದ ಬಾದಾಮಿ ಮತ್ತು ಗೋಡಂಬಿ ಮಿಶ್ರಣವನ್ನ ಹಾಕಿ ಕುದಿಸಬೇಕು. ಅದು ಸ್ವಲ್ಪ ಕುದಿ ಬಂದ ನಂತರ ಕೇಸರಿ ದಳ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಬೇಯಿಸಲು ಬಿಡಿ. ಈಗ ಒಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಲು ಬಿಡಿ. ನಂತರ ಮೊದಲೇ ತಯಾರಿಸಿದ ಮೈದಾ ಹಿಟ್ಟನ್ನು ತ್ರಿಕೋನ ಆಕಾರದಲ್ಲಿ ಮಡಚಿ ಕಾದ ಎಣ್ಣೆಯಲ್ಲಿ ಕರೆಯಬೇಕು. ನಂತರ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಮೊದಲೇ ತಯಾರಿಸಿದ ಹಾಲು ಮತ್ತು ಖೋವಾ ಮಿಶ್ರಣವನ್ನು ಅದರ ಮೇಲೆ ಹಾಕಿ ಸರ್ವ್ ಮಾಡಿದರೆ ಸಿಹಿಸಿಯಾದ ಚಂದ್ರಹಾರ ಸವಿಯಲು ಸಿದ್ಧ. ಹೇಗ್ ಮಾಡೋದು ಅಂತ ನೀವು ನೋಡ್ಕೊಂಡಾಯ್ತು, ನಾನಂತೂ ಟೇಸ್ಟ್ ಮಾಡಬೇಕು. ಐ ವಾಸ್ ವೇಟಿಂಗ್. ನೀ ಯಾವತ್ತಾರು ತಿಂದಿದ್ಯಾ ಮೊದಲು? ತಿಂದಿದ್ದೀನಿ, ಮನೇಲಿ ಮಾಡಲ್ಲ. ಅಲ್ಲಲ್ಲ, ಹೊರಗಡೆ ಕಡೆ ತಿಂದಿದ್ಯಾ? ಟೇಸ್ಟ್ ಗೊತ್ತಿತ್ತಾ? ಹೌದು. ಆಹಾ, ಸೂಪರ್ ಆಗಿದೆ. ಥ್ಯಾಂಕ್ ಯು. ನಿಜ, ಎಷ್ಟು ಚೆನ್ನಾಗಿದೆ ಹೌದಾ? ಅದೇನಾಗತ್ತೆ ಗೊತ್ತಾ, ಒಂದ್ ತಿಂದ್ರೆ ಇನ್ನೊಂದು ತಿನ್ನು ಅನ್ಸುತ್ತೆ. ಅದಕ್ಕೆ ಹೇಳಿದ್ ಸ್ವೀಟು ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಇನ್ನೊಂದು ತಿನ್ಬೋದು. ಅದೇ ಸಿಹಿ ಜಾಸ್ತಿ ಆದ್ರೆ ಒಂಥರ ತಿನ್ಬೇಕು ಅನ್ಸೋದೇ ಇಲ್ಲ ಅವಾಗ, ಅಲ್ವಾ? ನಾನು ಇದನ್ನ ಹೋಗಿ ತಿನ್ಕೊಂಡ್ಬಂದ್ಬಿಡ್ಲಾ? ಆಯ್ತು. ಇವಾಗ ಸಿಹಿ ತಿಂದಿದ್ಯಾ? ಒಂದ್ ಖಾರನೂ ಹೇಳ್ಕೊಟ್ಬಿಡ್ತೀನಿ ನಿನಗೆ. ಒಟ್ಟಿಗೆ ಕೊಟ್ಬಿಡ್ತೀಯಾ? ಸರಿ, ಇದನ್ನ ಈ ಕಡೆ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಏನ್ ಮಾಡ್ತಿದ್ಯಾ? ನೆಕ್ಸ್ಟು ಬೇಬಿಕಾರ್ನ್ ಕೇಳಿದ್ಯಲ್ಲ? ಕೇಳಿಲ್ಲ, ನೋಡಿದೀನಿ, ಹೇಳೋ. ಅದೇ ಬೇಬಿಕಾರ್ನ್ ಸ್ಟರ್ ಫ್ರೈ ಅಂತ. ನೀನ್ ಚಪಾತಿ ಯಾವಾಗ್ಲೂ ಮಾಡ್ತಾ ಇರ್ತೀನಿ, ನನಗೆ ಸೈಡ್ ಡಿಶಸ್ ಹೇಳ್ಕೊಡು ಅಂತಿದ್ಯಲ್ಲ, ನೀನೇನು ಎಲ್ಲರೂ ಕೇಳ್ತಾ ಇದ್ರು, ಸುಮಾರು ಜನ ನನ್ನ ಫ್ರೆಂಡ್ಸು ಕೇಳ್ತಾ ಇದ್ರು. ಬೇಬಿಕಾರ್ನ್ ಸ್ಟರ್ ಫ್ರೈ ಮಾಡ್ತಾ ಇದ್ದೀನಿ. ಏನೇನ್ ಬೇಕಿದಕ್ಕೆ? ಇದಕ್ಕೆ ಕ್ಯಾಪ್ಸಿಕಮ್, ಈರುಳ್ಳಿ, ಉಪ್ಪು, ಟೊಮೆಟೊ ಸಾಸ್, ಬೇಬಿಕಾರ್ನ್, ಟೊಮ್ಯಾಟೊ, ಕಸೂರಿ ಮೇಥಿ, ಈಸ್ಟರ್ನ್ ಅವರ ಅರಿಶಿನ, ಈಸ್ಟರ್ನ್ ಜೀರಾ ಪುಡಿ, ಈಸ್ಟರ್ನ್ ಅಚ್ಕಾರದ ಪುಡಿ ಹಾಗೂ ಎಣ್ಣೆ. ಶುರು ಮಾಡ್ಬಿಡು ಮತ್ತೆ. ಸರಿ, ಗ್ಯಾಸ್ ಆನ್ ಮಾಡ್ತೀಯಾ? ಇದು ಆ್ಯಕ್ಚುಲಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾನ್ ಕುಲ್ಚಾ ಅಂಥದ್ಕಿಂತ ಪ್ಲೇನ್ ಚಪಾತಿ. ಹೌದಾ? ಹಾಂ, ಓಕೆ. 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಈಗ ಎಣ್ಣೆ ಕಾದಿದೆ, ಚೂರು ಜೀರಿಗೆ, ಸ್ಪ್ಯಾಚುಲ ಕೊಟ್ಟು ಓಕೆ ಉರಿ ದೊಡ್ಡ ಮಾಡಿ.
ಇದು ಡ್ರೈ ತರನೂ ಮಾಡ್ಕೋಬಹುದು, ಇಲ್ಲ ಸ್ವಲ್ಪ ಗ್ರೇವಿ ತರನೂ ಮಾಡ್ಕೋಬಹುದು. ಓ ದಟ್ಸ್ ಫೈನ್. ಮತ್ತೆ ಬೇಬಿಕಾರ್ನ್ ಅಂತಂದ್ರೆ ಸ್ವಲ್ಪ ಸ್ವೀಟಿಶ್ ಆಗಿರೋದ್ರಿಂದ ಅದು ಹಾಗೆ ತಿಂದ್ರೂ ಚೆನ್ನಾಗಿರಲ್ವಾ? ಹೌದು. ಈಗ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ. ಯೂಶಲಿ ನಾವೇನ್ ಮಾಡ್ತೀವಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿವಲ್ವಾ? ಹೌದು, ಇದಕ್ಕೆ ಹಾಕ್ತಿಲ್ಲ. ಇದಕ್ಕೆ ಹಾಕ್ತಾ ಇಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿನೂ ನಾವು ಹಾಕ್ತಾ ಇಲ್ಲ, ಬರೀ ಅಚ್ಕಾರದ ಪುಡಿ. ಎಲ್ಲ ಡ್ರೈ. ಹಾ, ಸ್ವಲ್ಪ ಡ್ರೈನೇ ಇದು. ರೆಗ್ಯುಲರ್ ಅಂತ ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ರೆಗ್ಯುಲರ್ ಆಗಿರುತ್ತೆ. ಬಟ್ ಇದಕ್ಕೆ ನಾವು ಅದು ಯೂಸ್ ಮಾಡ್ತಿಲ್ಲ. ಇದ್ರ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗ ಏನ್ ಮಾಡೋಣ, ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಬೇಗ. ಈಗ ಸ್ವಲ್ಪನಾ? ಅಲ್ಲ, ಈಗ ಸ್ವಲ್ಪ, ಆಮೇಲೆ ಆಮೇಲೆ ಹಾಕೋದಿಲ್ಲ, ಇವಾಗಲೇ ಹಾಕೋದು. ಅಷ್ಟೇನಾ? ಅಷ್ಟೇ. ಅಲ್ಲ, ರುಚಿ ಅಂತ ಏನು ಹೇಳಿಲ್ವಲ್ಲ? ನಾ ಹೇಳಿಲ್ಲ, ನಂಗೆ ಗೊತ್ತು ನೀನು ಹೇಳ್ತೀಯ ನನಗೆ ಅಂತ. ಓಕೆ. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗುತ್ತೆ, ಬೇಗ ಬೇಯುತ್ತೆ ಅಂತ ಅಷ್ಟೇ. ಹಸಿ ವಾಸನೆ ಬೇಗ ಹೋಗುತ್ತೆ. ಈಗ ಇದು ಹಸಿ ವಾಸನೆ ಹೋಗಿದೆ. ಈಗ ಕ್ಯಾಪ್ಸಿಕಮ್, ಸಣ್ಣಗೆ ಹೆಚ್ಚಿರುವಂತ ದಪ್ಪ ಮೆಣಸಿನಕಾಯಿ. ಮತ್ತೆ ಇದಕ್ಕೆ ನಾವು ನೀರ್ ಆಡ್ ಮಾಡ್ಲಿಲ್ಲ ಅಂತಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಅದೇ ನೀ ಹೇಳ್ದಿಯಲ್ಲ, ಗ್ರೇವಿ ತರ ಬೇಡ, ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ತಗೊಂಡ್ ಹೋಗ್ಬೋದು, ಕಳ್ಸೋದಿಲ್ಲ. ಇದು ಕೊಬ್ಬರಿ ಹಾಕ್ತಾ ಇಲ್ವಲ್ಲ? ಹೌದು. ಈಗ ದೂರ ಒಂದು 8 ಅವರ್ 10 ಅವರ್ ಅಥವಾ 12 ಜರ್ನಿ ಮಾಡ್ತಾರಲ್ಲ, ಅಂತವರೆಲ್ಲ ತಗೊಂಡ್ ಹೋಗ್ಬೋದು. ಹೌದು. ಒಂದು ಸ್ಪೂನ್ ಕೊಟ್ಟು ಇದಕ್ಕೆ ಅರಿಶಿನ, ಈಸ್ಟರ್ನ್ ಅವ್ರ ಅರಿಶಿನ, ಈಗ ಏನ್ ಮಾಡೋಣ, ಟೊಮ್ಯಾಟೊ. ಓಕೆ. ಇದು ಅಷ್ಟೇ ಸಣ್ಣಗೆ ಹೆಚ್ಚಿರುವಂತ ಟೊಮ್ಯಾಟೊ. ಅದಷ್ಟು ನೀನು ಆಪಲ್ ಟೊಮೆಟೊನೇ ತಗೋತೀಯಲ್ಲ? ಹೌದು, ನಾನು ಸ್ವಲ್ಪ ಆಪಲ್ ಟೊಮೆಟೊನೇ ಜಾಸ್ತಿ ತಗೋ, ಹುಳಿ ಜಾಸ್ತಿ ಇರಬಾರ್ದು ಅಂತ. ಹಾ, ಮತ್ತೆ ಇಂಥ ಗ್ರೇವಿಗೆ ತುಂಬಾನು ಹುಳಿ ಇರಬಾರ್ದು, ಮೈಲ್ಡ್ ಆಗಿರ್ಬೇಕು ಅಲ್ವಾ? ಹೌದು. ಈ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ನೀನು ನೋಡಿದ್ಯಾ, ಆದಷ್ಟು ಸ್ವಲ್ಪ ಸ್ಪೈಸಿ ಕಡಿಮೆ ಇದ್ರೇನೆ ಚೆನ್ನಾಗಿರುತ್ತೆ. ಹೌದು. ಕೆಲವೊಂದು ಡಿಶಸ್ ಅಂತೂ ಸ್ಪೈಸಿ ಕಡಿಮೆ ಇರಬೇಕು. ಸ್ವಲ್ಪ ಚೆನ್ನಾಗೆ ಮಾಡಬೇಕು. ಬೇಬಿಕಾರ್ನ್ ಸಣ್ಣಗೆ ಹೆಚ್ಚಿ ಬೇಯಿಸಿರುವಂತ ಬೇಬಿಕಾರ್ನ್. ಬೇಯಿಸೋದಂದ್ರೆ ಯೂಶಲಿ ಬೇಬಿಕಾರ್ನ್ ಹೊರಗಡೆ ಬೇಯಿಸಿದ್ರೆ ಒಳ್ಳೇದಲ್ಲ, ಕುಕ್ಕರಲ್ಲಿ ಇಟ್ಟರೆ ತುಂಬಾ ಮ್ಯಾಶ್ ಆಗೋಗ್ಬಿಡುತ್ತೆ. ಇಲ್ಲ, ಒಂದು ಕೂಗಿಸಿದ್ರೆ ಸಾಕಾಗುತ್ತೆ. ಕುಕ್ಕರಲ್ಲಿ ಇಟ್ಟರೆ ಒಂದು ಕೂಗಿದ್ರೆ. ಈ ಹಂತದಲ್ಲಿ ಮಾಡೋಣ, ಇಷ್ಟನವರ ಜೀರಾ ಪುಡಿ, ಇಷ್ಟನವರ ಅಚ್ಕಾರದ ಪುಡಿ, ಓಕೆ, ಹಾಗೂ ಟೊಮೆಟೊ ಸಾಸ್. ಈಗಲೇ ಸಾಸ್ ಹಾಕ್ತಿದ್ಯಾ? ಹೌದು, ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದು ಅಲ್ಲ, ಟೊಮೆಟೊ ಹಾಕಿದ್ಯಾ ಕೊನೆಗೆ ಟೊಮೆಟೊ ಸಾಸ್? ಹೌದು, ಟೊಮೆಟೊ ಸಾಸು ಅದ್ರೊಳಗೆ ಒಂಚೂರು ಶುಗರ್ ಬ್ಲೆಂಡ್ ಆಗಿರುತ್ತಲ್ಲ, ಅದಕ್ಕೋಸ್ಕರ. ಅದಕ್ಕೆ ನಾನು ಇದಕ್ಕೆ ಸಕ್ಕರೆ ಹಾಕಿಲ್ಲ. ನೋಡು, ಆ ಗ್ರೇವಿ ಇದೆ ಒಂಥರ ಹೊಂದ್ಕೊಂಡ್ಮೇಲೆ ಕಲರೇ ಚೇಂಜ್ ಆಗುತ್ತೆ ಅಲ್ವಾ? ಹೌದು. ಅಂಡ್ ಆ ಸಾಸ್ ಬೇರೆ ಹಾಕ್ಬಿಟ್ಟಿದ್ಯಾ, ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಆಗ್ತಾ ಇದೆ. ಬ್ಲೆಂಡ್ ಆಗ್ತದೆ. ಮತ್ತೆ ಇವಾಗ ತೀರಾ ಹೊಟ್ಟೆ ಉಬ್ಬರಿಕೆ ಇದ್ರೆ ಜೀರಿಗೆ ಮೇಲೆ ಓಂಕಾಳು ಸ್ವಲ್ಪ ನೀರ್ನ ಕುದಿಸ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿದ್ರೆ ಒಂದು 2-3 ಸತಿ ದಿವಸದಲ್ಲಿ ಕುಡಿದ್ರೆ ಹೊಟ್ಟೆ ಉಬ್ಬರಿಕೆನೂ ಹೋಗುತ್ತೆ. ಆಮೇಲೆ ಅದು ಒಂಥರ ಏನಂದ್ರೆ ಯೂರಿನೇಷನ್ ಅಲ್ಲಿ ಹೊಟ್ಟೋಗುತ್ತೆ ಟಾಕ್ಸಿನ್ ಇದೆಲ್ಲ. ಅವತ್ತು ನೀನು ನನಗೆ ಒಂದ್ಸಲ ಹಂಗಾದಾಗ ತುಂಬಾ ಹೆಲ್ಪ್ ಆಯ್ತು ಗೊತ್ತಾ ನನ್ಗದು. ಹೌದು, ಓಂಕಾಳು ಮತ್ತೆ ಜೀರಿಗೆ ಸಖತ್ ರಿಲೀಫ್ ಕೊಡುತ್ತೆ. ಹೌದು, ರಿಲೀಫ್ ಕೊಡುತ್ತೆ ಅದು. ಈಗ ಕಸೂರಿ ಮೇಥಿ, ಇದು ಒಣ ಮೆಂತೆ ಸೊಪ್ಪು, ಇದ್ರೊಳಗೆ ಇರೋದು ಫ್ಲೇವರ್ ಅಲ್ವಾ? ಹೌದು. ನಮ್ ಕಡೆ ಕೊತ್ತಂಬರಿ ಹಾಕಿದ್ರೆ ನಿಮ್ ಕಡೆ ಕಸೂರಿ ಮೇಥಿ ಹಾಕ್ತೀರಾ. ಹಾಕಿಪ್ಪ, ಇದಿಷ್ಟು ಮಿಕ್ಸ್ ಆದ್ರೆ ನಾ ಅದಕ್ಕೆ ಹೇಳಿದ್ದು, ಇದು ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಟ್ರೆ ನಿಂಗೆ ತಗೊಂಡು ಹೋಗಕ್ಕೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಡಬ್ಬಿಲಿ ತುಂಬಾ ಗ್ರೇವಿ ಆದ್ರೆ ತೊಳ್ಕತ್ತೆ. ಹೌದು, ತೊಳ್ಕತ್ತೆ, ಸೋರೋಗ್ಬಿಡುತ್ತೆ. ಇದು ಬೆಸ್ಟ್ ಇದು. ಹೌದು. ಸೊ ರೈಸ್ ಐಟಮ್ ಇಲ್ಲದೆ ಬರೀ ಚಪಾತಿ ಪಲ್ಯ ಮಾಡ್ಕೊಂಡು ಹೋಗ್ಬಿಟ್ರೆ. ಹೌದು, ಇದಾಗಿದೆ. ಇದು ಗ್ಯಾಸ್ ಆಫ್. ಬಟ್ ಏನಂದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಹಾಕಿರೋದ್ರಿಂದ ಅದು ಪ್ರಿಸರ್ವ್ ಮಾಡುತ್ತೆ.
ಹಾಳಾಗೋದಿಲ್ಲ. ಓಕೆ, ಚೂರು ಹಾಕ್ತೀಯಾ? ಹೆಲ್ಪ್ ಮಾಡಲಾ? ಇದಕ್ಕೆಲ್ಲ ಚೂರು ಹೆಲ್ಪ್ ಮಾಡ್ತೀಯಾ ಅಂತ ನಯಸ್ಸಾಗಿ ಕೇಳ್ಬಿಡೋದು. ಬೇಡ, ನಾನು ಹಾಕೊಳ್ತೀನಿ. ನಿನಗೆ ತಾನೇ ಮಾಡ್ಕೊಡ್ತಾ ಇರೋದು. ಅದಕ್ಕೆ ನಾ ಹೆಲ್ಪ್ ಮಾಡ್ತಿರೋದು. ಬೇಬಿ ಕಾರ್ನ್ ಸ್ಟರ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಡ್ರೈ ಬೇಬಿ ಕಾರ್ನ್. ಥ್ಯಾಂಕ್ ಯು. ಬೇಬಿ ಕಾರ್ನ್ ಸ್ಟರ್ ಫ್ರೈ ರೆಡಿ ಆಗಿದೆ. ಸೊ ಪ್ರತಿಮಾ ಹೇಳಿದಾಗ ನಿಜವಾಗ್ಲೂ ಹೊರಗಡೆ ಬೇರೆ ಬೇರೆ ಊರುಗಳಿಗೆ ಹೋಗೋರಿಗೆ ಅಥವಾ ಟ್ರಾವೆಲ್ ಮಾಡೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಚಪಾತಿ ಜೊತೆಗೆ ಇದನ್ನ ತಗೊಂಡು ಹೋಗ್ಬಿಟ್ರೆ ಹೊರಗಡೆ ಕೊಂಡ್ಕೊಳ್ಳೋ ಇದಿರಲ್ಲ, ಹಸ್ವಾದಾಗ ಅಲ್ಲೇ ತಿನ್ಕೊಂಡ್ಬಿಡ್ಬೋದು, ಟ್ರೈನಲ್ಲೋ ಬಸ್ಸಲ್ಲೋ ಹೆಂಗಾದ್ರೂ ಸರಿ. ಓಕೆ, ಎನಿವೆ, ಸೊ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೋಬೇಕಾ? ರಿಕ್ಯಾಪ್ ನಿಮಗೋಸ್ಕರ. ಬೇಬಿ ಕಾರ್ನ್ ಸ್ಟರ್ ಫ್ರೈ ಮಾಡುವ ವಿಧಾನ. ಮೊದಲು ಒಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಉಪ್ಪು, ಕ್ಯಾಪ್ಸಿಕಮ್, ಈಸ್ಟರ್ನ್ ಅರಿಶಿನ ಪುಡಿ, ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿ ಬೇಯಿಸಿದ ಬೇಬಿ ಕಾರ್ನ್ ಹಾಕಿ, ನಂತರ ಈಸ್ಟರ್ನ್ ಜೀರಾ ಪುಡಿ, ಈಸ್ಟರ್ನ್ ಅಚ್ಚಖಾರದ ಪುಡಿ ಮತ್ತು ಟೊಮೆಟೊ ಸಾಸ್ ಹಾಕಿ ಬಾಡಿಸಿ. ಕೊನೆಗೆ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿದರೆ ಬಿಸಿ ಬಿಸಿಯಾದ ಬೇಬಿ ಕಾರ್ನ್ ಸ್ಟರ್ ಫ್ರೈ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಟೇಸ್ಟ್ ಶುರು ಹಚ್ಕೊಂಡ್ಬಿಡ್ಲಾಗದ್ರೆ ಧಾರಾಳವಾಗೆ ಈ ಹೇಳಿಲ್ಲ ಅಂದ್ರೂ ಧಾರಾಳವಾಗಿ ಶುರು ಹಚ್ಕೊಂಡ್ಬಿಟ್ಟಿರ್ತೀನಿ. ಐ ಲವ್ ಬೇಬಿ ಕಾರ್ನ್ ಅಂಡ್ ಸ್ವೀಟ್ ಕಾರ್ನ್. ಯೂಶಲಿ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತಲ್ಲ ಇದು. ನಾನು ಮಗುನೇ. ಓ, ಒಂದು ರೀತಿಯಲ್ಲೇ. ಆಹಾ, ವಾವ್, ಉಪ್ಪು ಖಾರ ಸರಿ ಇದೆಯಾ? ಸಕ್ಕದಾಗಿದೆ. ಜೋಗ್ಲು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವಾಂಟ್ ಟು ಟೇಸ್ಟ್? ನೀ ತಿನ್ನು. ನೀ ತಿಂದ್ರೆ ನಾನು ತಿಂದಂಗೆ ವಾ. ಸಿಂಪಲ್ ಸೂಪರ್, ಸಕ್ಕದಾಗಿದೆ. ನಂಗಂತೂ ಆ ಚಂದ್ರಹಾರ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಏನೋ ಅಂತ ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಬಟ್ ನೀ ಹೇಳ್ಕೊಟ್ಮೇಲೆ ತುಂಬ ಬೇಗ ಮಾಡ್ಬೋದು ಅಂಡ್ ಈಸಿ ಇದೆ ಅಂತ ಗೊತ್ತಾಯ್ತು. ಅಮ್ಮಂಗೆ ಹೇಳ್ತೀಯಾ ಮಾಡ್ಕೊಡಕ್ಕೆ? ನಾನೇ ಟ್ರೈ ಮಾಡ್ಬಿಡ್ತೀನಿ ಒಂದ್ಸಲ ಹಬ್ಬದಲ್ಲಿ. ಶೋರ್. ಸೊ ಅದ್ರ ಜೊತೆಗೆ ಈ ಖಾರ, ಓಯ್, ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು. ಸಕ್ಕದಾಗಿದೆ. ಸೊ ನಾಳೆ ಏನು ಬೇಕು ಅಂತ ಡಿಸೈಡ್ ಮಾಡೋಣ. ಫೋನ್ ಬೇಡ, ಆಮೇಲೆ ಡಿಸೈಡ್ ಮಾಡ್ಬಿಡೋಣ. ನಿಮ್ಮ ಮನೆಗೆ ಬರೋಲ್ಲ ನಾನು, ನೀನೇ ಬಾ ನಮ್ಮ ಮನೆಗೆ. ಆಯ್ತು, ನಾ ಬರ್ತೀನಿ. ನೆಕ್ಸ್ಟ್ ನಾನು ಬರ್ತೀನಿ. ಓಕೆ, ಬಾಯ್. ಬಾಯ್. ಇನ್ನು ಆ ಖಾರ ಹೆಂಗಿದೆ ಗೊತ್ತಾ? ಸಕ್ಕದಾಗಿದೆ. ಬೇಬಿ ಕಾರ್ನ್ ಸ್ಟಿರ್ ಫ್ರೈ ಸೂಪರ್. ಜೊತೆಗೆ ಚಂದ್ರಹಾರ ಆಸ್ ಯೂಶುವಲ್ ಗೊತ್ತಿದೆಯಲ್ಲ, ಸಿಹಿ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಎನಿವೆ, ಇವತ್ತಿನ 2 ರೆಸಿಪೀಸ್ ನಿಮ್ಗೆ ಇಷ್ಟ ಆಯ್ತಾ? ನಾ ಹೊರಡ್ತೀನಿ ಅನ್ಕೊಂಡ್ರ? ಖಂಡಿತ ಇಲ್ಲ ರೀ. ಬ್ರೇಕ್. ಈಗ ಬ್ರೇಕ್ ಆದ್ಮೇಲೆ ಇನ್ನೊಬ್ರು ನನ್ನ ಜೊತೆ ಬರ್ತಾರೆ. ಅವರು ನಿಮ್ಗೋಸ್ಕರ ನನಗೋಸ್ಕರ ಇನ್ನ 2 ರೆಸಿಪೀಸ್ನ ತೋರಿಸ್ತಾ ಇದ್ದಾರೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಎಸ್, ಬ್ರೇಕ್ ಆದ್ಮೇಲೆ ಯಾರಿರ್ತಾರೆ ನಮ್ಮ ಜೊತೆ ಗೆಸ್ಟು? ಗೆಸ್ ಮಾಡಿದ್ರಾ? ಇನ್ನು ಗೆಸ್ ಮಾಡ್ತಾನೆ ಇದ್ದೀರಾ? ಅಷ್ಟೊಂದೆಲ್ಲ ಶ್ರಮ ತಗೋಬೇಡಿ. ನನ್ನ ಜೊತೆ ಇದ್ದಾರೆ ಬೆಂಗಳೂರಿಂದ ಸುಪ್ರಿಯಾ. ಹಾಯ್ ಸುಪ್ರಿಯಾ. ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಹೇಳಿ ಸುಪ್ರಿಯಾ, ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಏನೇನ್ ರೆಸಿಪೀಸ್ ಕಲ್ತಿದ್ದೀರಾ? ಕಲಿತಿದ್ದೀನಿ, ಕಲಿಬೇಕು, ಮುಂದೆ ಕಲಿತೀನಿ. ನೋಡಿದ ರೆಸಿಪೀಸ್ ಎಲ್ಲ ಬರ್ಕೊಂಡು ಟ್ರೈ ಮಾಡ್ತೀರಾ? ವೆರಿ ಗುಡ್. ಸೊ ಈಗ ನನಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಾ? ಐ ಮೀನ್ ಮಾಡ್ಕೊಡ್ತಿದ್ದೀರಾ? ಮೆಂತ್ಯ ಚಪಾತಿ. ಮೆಂತ್ಯ ಚಪಾತಿ. ಯಾ. ಏನ್ರಿ ಅದು? ಮೆಂತ್ಯ ಹಿಟ್ಟ ಅಥವಾ ಮೆಂತ್ಯ ಸೊಪ್ಪ? ಮೆಂತ್ಯ ಸೊಪ್ಪಿಂದ ಚಪಾತಿ ಮಾಡೋದು. ಮೆಂತ್ಯ ಸೊಪ್ಪಿಂದ ಚಪಾತಿ ಮಾಡೋದು. ಓಕೆ, ಚಪಾತಿ ಹೇಗೆ ಮಾಡ್ತೀರಾ? ಆದ್ರೆ ಅದಕ್ಕಿಂತ ಮುಂಚೆ ಅದಕ್ಕೆ ಏನೇನು ತಗೊಂಡಿದ್ದೀರಾ? ಖಾರದ ಪುಡಿ, ಹಾಲು, ಸೊಪ್ಪು, ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಸಾಲ್ಟ್. ಶುರು ಮಾಡೋಣ? ಶುರು ಮಾಡು. ಫಸ್ಟ್ ಅನ್ಕೊಡ್ಲಿ. ಬೋಲ್. ನೆಕ್ಸ್ಟ್ ಹಾಲು ಹಾಕಬೇಕು. ಹಾಲಾ? ಸ್ಪೂನ್ ಬೇಕಾ? ಹಾಗೆ ಹಾಕೋತೀರಾ? ಸ್ಪೂನ್ ಕೊಡಿ. ಹಸಿ ಹಾಲಾ? ಹಸಿದು. ಆ ಹಾಲಿಗೆ ಉಪ್ಪು. ಏನ್ ಸುಪ್ರಿಯಾ ಸ್ಪೆಷಲ್? ಹಾಲು ಹಾಕೊಂಡು ಚಪಾತಿ ಮಾಡ್ಕೊಡ್ತಾ ಇದ್ದೀರಾ ನನಗೆ? ಸಾಫ್ಟ್ ಆಗಿರ್ಲಿ ನಿಮ್ಮ ಥರ ಅಂತ. ನಂತರ ಯಾ. ನಾನು ಸಾಫ್ಟ್ ಅಂತ ನಿಮ್ಗೆ ಹೆಂಗೆ ಗೊತ್ತಪ್ಪ? ಮಾತಲ್ಲಿ ಯಾರಾದರೂ ಹೇಳ್ತಾರಪ್ಪ. ಅಯ್ಯಯ್ಯೋ, ನೀವೇ ರೀ ಫಸ್ಟು ಇಷ್ಟೊಂದೆಲ್ಲ ಹೊಗಳುತ್ತಾ ಇರೋದು. ಗೋಧಿ ಹಿಟ್ಟು.
ಹಾಲು, ಉಪ್ಪು, ಆಮೇಲೆ ಗೋಧಿ ಹಿಟ್ಟು. ಹ್ಞೂ ನಾವಂತೂ ಮನೇಲಿ ಚಪಾತಿ ಮಾಡ್ಬೇಕಂದ್ರೆ ಒಂದಿಷ್ಟು ನೀರು, ಒಂದ್ ಸ್ವಲ್ಪ ಉಪ್ಪು, ಆಮೇಲೆ ಗೋಧಿ ಹಿಟ್ಟು ಹಾಕೋತೀವಿ. ಹಾಲಿನಕ್ಕೆ ಹಾಕೋದಂದ್ರೆ ಸಾಫ್ಟ್ ಆಗಿರ್ಲಿ ಅಂತ ಅಷ್ಟೇ. ತುಂಬಾ ಸಾಫ್ಟ್ ಆಗಿರ್ಲಿ ಅಂತನಾ? ಹೌದು. ಹಸಿ ಹಾಲು ಹಾಕೋಬೇಕಾ? ಹಾಂ ಹೌದು. ಬಟ್ ಏನಂದ್ರೆ ಹಾಲು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬಹುದಾ ಅಥವಾ ಅವತ್ತೇ ಖಾಲಿ ಮಾಡ್ಬೇಕಾ? ಹಿಡ್ಬೋದು. ಒಂದೊಂದ್ಸಲ ಏನಾಗುತ್ತೆ, ಚಪಾತಿ ರಾತ್ರಿ ಮಾಡಿದಾಗ ಒಬ್ರೊಬ್ರು ತಿನ್ನೋದಿಲ್ಲ, ಮಿಕ್ಕತ್ತೆ. ಸೊ ಮಾರನೇ ದಿನ ಬೆಳಗ್ಗೆ ಯಾರು ತಿನ್ಬೋದು. ಸೊ ಇದು ಏನೂ ಆಗಲ್ಲ. ಸೊಪ್ಪು ತಗೊಂಡ್ತೀನಿ. ಆಹಾ, ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದಲ್ಲ? ಬುದ್ಧಿ ಬೆಳಿಬೇಕಂದ್ರೆ ತಿನ್ಲೇಬೇಕು. ಏನಂದ್ರೆ? ಬುದ್ಧಿ ಬೆಳಿಬೇಕಂದ್ರೆ ಇನ್ನ ಇದು ತಿಂತಾರೆ. ಅಂದ್ರೆ ನನಗೆ ಹೇಳ್ತಿದ್ದೀರಾ? ನಿಮ್ಗಂತ ಅಲ್ಲ, ಆಡಿಯನ್ಸ್ ಕೇಳ್ತಿದ್ದೀನಿ. ಆಕ್ಚುಲಿ ಮೆಂತ್ಯ ಸೊಪ್ಪು ಕಹಿ ಇದ್ರೂ ಕೂಡ ಅದು ಪಲ್ಯ ಈ ತರ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೇದು. ಇದು ಹಾಫ್ ಟೀ ಸ್ಪೂನ್ ಹಾಕ್ತೀನಿ. ಇಷ್ಟೊಂದು ಅಚ್ಚ ಖಾರದ ಪುಡಿ ಈಗ ಹಾಕೋತಾ ಇದ್ದೀರಾ? ಹೌದು. ಖಾರ ಇರ್ಲಿ ಅಂತನಾ? ಹೌದು. ಉಪ್ಪು ಖಾರ ಇರಲೇಬೇಕಲ್ವಾ? ಉಪ್ಪು ಖಾರ ಜೊತೆಗೆ ಮೆಂತ್ಯ ಸೊಪ್ಪು. ಸೊ ಸುಪ್ರಿಯಾ, ಏನ್ ಮಾಡ್ತಿದ್ದೀರಾ ನೀವು? ಹೌಸ್ ವೈಫಾ? ಹೌಸ್ ವೈಫು ಪ್ಲಸ್ ಇಂಟೀರಿಯರ್ಸ್ ಮಾಡ್ತಿದ್ದೀನಿ. ಹೌದಾ? ಹೌದು. ಓ, ಈಗ ಏನಾದ್ರು ನಮ್ಗೆ ಬೇಕು ಕೆಲಸ ಅಂದ್ರೆ ಫ್ರೀಯಾಗಿ ಮಾಡ್ಕೊಡ್ತೀರಾ ಅಥವಾ ದುಡ್ಡು ತಗೋತೀರಾ ಜಾಸ್ತಿ? ಇಲ್ಲ, ಅದು ಮುಗಿದ ಮೇಲೆ ನನಗೆ ಜಾಬ್ ಸಿಕ್ಕು ನಿಮ್ಗೆ ಮಾಡ್ತೀನಿ. ಜಾಬ್ ಸಿಕ್ಕದ್ಮೇಲೆ? ಹೌದು. ಈಗ ಆಕ್ಚುಲಿ ಚಿಕ್ಕ ಪುಟ್ಟದೆಲ್ಲ ಮನೇಲಿ ನೀವೇ ಮಾಡ್ಕೋಬಹುದಲ್ವಾ? ಹೌದು. ಸೊ ಒಂದಷ್ಟು ಐಡಿಯಾಸ್ ಬಂದ್ಬಿಡುತ್ತೆ ಕ್ಲಾಸ್ಗೆ ಹೋಗ್ತಿದ್ದಂಗೆಲ್ಲ. ಎಷ್ಟು ವರ್ಷ ಅದು? ಅದು 1 year ಕೋರ್ಸ್ ಮಾಡ್ತಿದ್ದೀನಿ ನಾನು. ಈಗ ಎಷ್ಟು ತಿಂಗಳಾಯ್ತು ಜಾಯ್ನ್ ಆಗಿ? ಜಾಯ್ನಿಂಗ್ 1 month ಆಯ್ತು ಅಷ್ಟೇ. ಅಷ್ಟೇನಾ? ಏನೇನ್ ಕಲ್ತಿದ್ದೀರಾ 1 monthಗೆ? ಅದೇನ್ ಮಾಡ್ತಾರೆ, ಅದು ಡ್ರಾಯಿಂಗ್ಸ್ ಹೇಳ್ಕೊಡ್ತಾರೆ, ಹೆಂಗೆ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಇನ್ನ ಮುಂದಕ್ಕೆ ಇನ್ನ ಕಲಿಬೇಕು. ಬಿಕಾಸ್ ಈಗೆಲ್ಲ ಒಂದು ಅದು ಟ್ರೆಂಡ್. ಬಿಕಾಸ್ ಎಲ್ಲ ಇಂಟೀರಿಯರ್ ಡೆಕೋರೇಟರ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಆ್ಯಂಡ್ ಪ್ರತಿ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೂ ಅವ್ರದ್ದೇ ಅಂತ ಐಡಿಯಾ ಸಾಕಾಗಲ್ಲ, ಇಂಜಿನಿಯರ್ಸ್ ಬೇಕಾಗ್ತಾರೆ ಅಲ್ವಾ? ಅದು ಹೆಂಗೆ ಡಿಸೈನ್, ಮನೇಲಿ ಹೆಂಗೆ ಡಿಸೈನ್ ಇಡ್ತಾರೆ, ಹೆಂಗೆ ಶೋಕೇಶಲ್ಲಿ ಏನೇನು ಇಡ್ತಾರೆ, ಅದ್ರ ಬಗ್ಗೆ ನಾವು ಹೇಳ್ಬೋದು. ಡಿಸೈನ್ ಎಲ್ಲ ಅಲ್ಲ? ಸೊ ಸುಮಾರು ಐಡಿಯಾಸ್ ಬರುತ್ತೆ ನಿಮ್ಮ ತಲೆಗೆ. ಯು ಶುಡ್ ಬಿ ಬ್ರಿಲಿಯಂಟ್. ಯಾ, ಅಫ್ಕೋರ್ಸ್. ಅದು ಸುಮಾರು ಹೊತ್ತು ರಾತ್ಕೋಬೇಕಾ? ಇಲ್ಲ, ಅದು ಮೆತ್ತಕ್ಕೆ ಆಗ್ಬಿಡುತ್ತೆ. ಇದೆಲ್ಲ ನನ್ನ ಕೈಯಲ್ಲಿರೋದೆಲ್ಲ ಅದಕ್ಕೆ ಅಂಟ್ಕೊಳ್ಬೇಕು. ಆಲ್ಮೋಸ್ಟ್ ಚಪಾತಿ ಹಿಟ್ಟಿನ ಥರನೇ ನಾದ್ಕೋಬೇಕಾ? ಎಸ್. ಅದಕ್ಕಿಂತ ಸಾಫ್ಟ್ ಅಥವಾ ಅದರಷ್ಟೇ? ಸಾಫ್ಟಾಗೂ ಇರ್ಬೋದು, ನಮ್ಗೆ ಹೆಂಗೆ ಬೇಕೋ ಹಾಗೆ. ಸೊ ಸುಪ್ರಿಯಾ, ಏನು ನಿಮ್ಮ ಹವ್ಯಾಸಗಳು? ನಂದು ಹವ್ಯಾಸ ಬುಕ್ಸ್ ಓದ್ತೀನಿ, ಹಾಡು ಕೇಳ್ತೀನಿ. ಹಾಡು ಕೇಳ್ತೀರಾ? ಬಟ್ ಹಾಡೋದು ಮಾತ್ರ ಕೇಳ್ಬಿಡಿ. ನಾನು ಕೇಳಲೇ ಇಲ್ಲ, ಫಸ್ಟೇ ಹೇಳಬೇಕಲ್ವಾ? ಆಮೇಲೆ ಏನು ಅವ್ರಿಗೆ ಗೊತ್ತಿಲ್ಲ, ನಾನು ಹೇಳ? ಹೇಳಿ ನೋಡೋಣ, ಹೇಳಿ. ನೀವು ಹಾಡು ಕೇಳ್ತೀರಾ? ಟಿವಿ ನೋಡ್ತೀರಾ? ಟಿವಿ ನೋಡಲ್ಲಪ್ಪ, ನಾನು ನ್ಯೂಸ್ ನೋಡ್ತೀನಿ ಅಷ್ಟೇ. ಸರಿ, ಆಯಿತು. ಆದರೂ ಟಿವಿ ನೋಡ್ತೀರಾ ತಾನೆ? ನ್ಯೂಸು ಹಂಗೆ ತಾನೆ? ನ್ಯೂಸ್ ಪೇಪರಲ್ಲೂ ಓದ್ಬೋದಲ್ಲ. ಏನು ನ್ಯೂಸ್ ಸಿಕ್ಕಾಪಟ್ಟೆ ಸ್ಮಾರ್ಟು. ಸೊ ನ್ಯೂಸ್ನ ಬರೀ ಟಿವಿ ನೋಡೋದಲ್ಲ, ನ್ಯೂಸ್ ಪೇಪರ್ ಓದಿ ತಿಳ್ಕೊಬೋದು. ಸೊ ನಿಮಗೆ ನ್ಯೂಸ್ ಪೇಪರ್ ಓದೋಕ್ಕೆ ಇಷ್ಟ ಆಗುತ್ತಾ ಅಥವಾ ನ್ಯೂಸ್ ಕೇಳೋದಕ್ಕೆ ಇಷ್ಟ ಆಗುತ್ತಾ? ನ್ಯೂಸ್ ಓದು ನಮಗೆ ನಾಲೆಜ್ ಬೇಕಷ್ಟೇ. ನೋಡಿದ್ರೆ ಏನು, ಓದಿದ್ರೆ ಏನು ಅಲ್ವಾ? ನಂಗೆ ಗೊತ್ತಿಲ್ಲಪ್ಪ, ಎಲ್ಲ ನೀವೇ ಹೇಳ್ಬಿಡಿ. ಮಣಿ ಕೊಡಿ. ಮಣಿ. ಓ, ನಿಮ್ಮ ಭಾಷೆಲಿ ಮಣಿ ಅಂತೀರಿ? ಮಣಿ ಅಂದ್ರೆ ನಮ್ಮ ಫ್ರೆಂಡು, ಅವ್ರು ಬಂದ್ಬಿಡ್ತಾರೆ. ಮಣೆ ಕೊಡ್ಲಾ, ಮಣಿ ಕೊಡ್ಲಾ? ಮಣೆ, ಅದು ತೀಡ್ತಾರಲ್ಲ, ಅದು ತಗೊಳ್ಳಿ. ಥ್ಯಾಂಕ್ ಯು. ಅದಕ್ಕೆ ಯಾವುದು? ಕೋಲು. ಅದಕ್ಕೆ ಲಟ್ಟಣ್ಗಿ. ಈಗ ಕರೆಕ್ಟಾಗಿ ಹೇಳಿಪ್ಪ, ನೀವು ಮನೇಲಿ ಏನು ಮಾತಾಡ್ತೀರಾ? ನಾವು ತೆಲುಗು ಆ್ಯಕ್ಚುಲಿ. ಓ, ತೆಲುಗು ಅವಳು? ತೆಲುಗು ಹೊಳ್ಳು. ಆಂಧ್ರದವರಾ? ಆಂಧ್ರ ಅಲ್ಲ, ಕರ್ನಾಟಕನೇ. ಬಟ್ ಮದರ್ ಟಂಗ್ ಇಸ್ ತೆಲುಗು. ಓಕೆ. ಸೊ ನಿಮ್ಮಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಅಲ್ಲ? ಖಾರ ಸಿಕ್ಕಾಪಟ್ಟೆ ಅಂದರೆ ಅವ್ರ ಟೇಸ್ಟ್ ಪ್ರಕಾರ ಅಷ್ಟೇ. ನೀವು ಖಾರ ತಿನ್ನಲ್ವಾ ಜಾಸ್ತಿ? ತಿಂತೀನಿ, ಅಷ್ಟಿಲ್ಲ. ಯಾವ ಕಾಲೇಜ್ ಓದಿದ್ದು ನೀವು? ನಾವು ಸರಸ್ವತಿ ವಿದ್ಯಾನಿಕೇತನ. ಸೊ ಕಾಲೇಜ್ ಡೇಸಲ್ಲೆಲ್ಲ ಬಂಕ್ ಮಾಡಿ ಸಿನಿಮಾಗೆ ಹೋಗ್ತಾ ಇದ್ದಿದ್ದು? ಸೀನೇ ಇಲ್ಲ. ಸುಳ್ಳು. ಪ್ರಾಮಿಸ್ ಇಲ್ಲ, ಟ್ರೆಡಿಷನಲ್ ಕಾಲೇಜ್ ಅದು. ಬಿಡ್ತಾ ಇರ್ಲಿಲ್ವಾ? ಅಲ್ಲ, ಹಾಫ್ ಡೇ ಲೀವ್ ತೊಗೊಳ್ಬೇಕಂದ್ರೆ 5 ಟೀಚರ್ಸ್ ಸುತ್ತಬೇಕಾಗಿತ್ತು. ಬೆಳಗ್ಗೆನೆ ಹೋಗ್ಲಿಲ್ಲ ಅಂದ್ರೆ
ಫೋನ್ ಬರುತ್ತೆ ಎಲ್ಲಿಗೆ? ಮನೆಗೆ. ಓ ಅದಕ್ಕೆ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ರಾ? ಆ ಥರ ಹೋಗೋಕ್ಕೂ ಇದಿಲ್ಲ. ತವ ಇಟ್ಬಿಡಿ, ತವ. ಈಗ ನೀವಷ್ಟು ಲಟ್ಸೋ ಅಷ್ಟರಲ್ಲಿ ಇಲ್ಲ, ಆಗೋಯ್ತು. ತವ ಬಿಸಿ ಮಾಡಿಬಿಡೋಣ. ಓಕೆ. ಮನೇಲಿ ಯಾರ್ಯಾರು ಇದ್ದೀರಾ ಸುಪ್ರಿಯಾ? ಅತ್ತೆ, ಮಾವ, ಹಸ್ಬೆಂಡ್, ನಾದ್ನಿ. ಓ, ಜಾಯಿಂಟ್ ಫ್ಯಾಮಿಲಿ. ಯಾ, 5 ಮೆಂಬರ್ಸ್. ಸ್ವಲ್ಪ ತೆಳುನೇ ಲಟ್ಟಿಸ್ಕೋಬೇಕಾ? ಹೆಂಗೆ ಬೇಕೋ ಹಾಗೆ. ಹೆಂಗ್ ಬೇಕೋ ಹಾಗೆ. ತವಾ ಬಿಸಿ ಆಯ್ತಲ್ಲ? ಆಯ್ತು. ಹಾಕೋದಾ? ಓ ಎಸ್. ಸುಪ್ರಿಯಾ, ಅದನ್ನ ಚೆನ್ನಾಗಿ ಬೇಯಿಸಿ ನಾನು ಅಷ್ಟರಲ್ಲಿ ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆ. ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಗ್ತಾ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ಬೇಕಲ್ವಾ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿನಾ ಸುಪ್ರಿಯಾ? ರೆಡಿ ಆಗಿದೆ. ಸಾಫ್ಟ್ ಆಗಿದೆ, ಖಾರವಾಗಿದೆ, ಉಪ್ಪಾಗಿದೆ, ಚೆನ್ನಾಗಿದೆ. ಉಪ್ಪಾಗಿದ್ಯಾ ಅಥವಾ ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದೆ. ತಿನ್ ನೀವೇ ಹೇಳ್ಬೇಕಲ್ವಾ? ಬರೀ ಮೆಂತ್ಯ ಸೊಪ್ಪಿನ ಚಪಾತಿನ, ಅದ್ರ ಜೊತೆಗೆ ಏನು ಇಲ್ವಾ? ಟೊಮ್ಯಾಟೊ ಚಟ್ನಿ ನಾನು ಮಾಡ್ಕೋಬೇಕಾ? ಇರ್ಲಿ, ಪರವಾಗಿಲ್ಲ ಕೊಡಿ. ಟೊಮ್ಯಾಟೊ ತರ ಇರೋ ತಟ್ಟೆಗೆ ಹಾಕೊಟ್ಟಿದ್ದೀರಲ್ಲ, ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಬಿಸಿ ಬಿಸಿಯಾದಂತಹ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಗಿದೆ. ಹೇಗ್ ಮಾಡೋದು? ತುಂಬಾ ಸಿಂಪಲ್ ರೀ. ಚಪಾತಿ ಹಿಟ್ಟು ತರನೇ ಕಲ್ಸ್ಕೋಬೇಕು. ಜೊತೆಗೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕಿ, ನಾನೇ ಪೂರ್ತಿ ಹೇಳ್ಬಿಟ್ರೆ ರೀಕ್ಯಾಪ್ ನೋಡ್ಬೇಕಲ್ವಾ? ಸೊ ರೀಕ್ಯಾಪ್ ನೋಡಿ. ಮೆಂತ್ಯ ಸೊಪ್ಪಿನ ಚಪಾತಿ ಮಾಡುವ ವಿಧಾನ: ಮೊದಲು ಬೌಲಿಗೆ ಹಾಲು, ಉಪ್ಪು, ಗೋಧಿ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ನಂತರ ಹೆಚ್ಚಿದ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಅದನ್ನು ಲಟ್ಟಿಸಿ ತವಾ ಮೇಲೆ 2 ಕಡೆ ಬೇಯಿಸಿದರೆ ಮೆಂತ್ಯ ಸೊಪ್ಪಿನ ಚಪಾತಿ ಸವಿಯಲು ಸಿದ್ಧ. ಹಾಲು ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಸಾಫ್ಟು. ಸೊ ಟೇಸ್ಟ್ ನೋಡ್ಬಿಡೋಣ. ನಿಜವಾಗ್ಲೂ ಸಾಫ್ಟ್ ಆಗಿದೆ ರೀ. ಮೆಂತ್ಯ ಸೊಪ್ಪಿನ ಫ್ಲೇವರು ಸೂಪರ್ ಆಗುತ್ತೆ ಅಲ್ಲ? ಮೆಂತ್ಯ ಸೊಪ್ಪು ಯಾವುದಕ್ಕೆ ಹಾಕಿದ್ರೆ ಅದ್ರ ಫ್ಲೇವರೇ ಇಟ್ಸ್ ಕ್ವೈಟ್ ಒಂಥರ ಇಷ್ಟಪಡೋವಂಥ ಫ್ಲೇವರ್. ಕಹಿನೇ ಕೊಡಲ್ಲ ಅಲ್ಲ? ವೆರಿ ನೈಸ್. ನೀವು ಹೇಳ್ದಾಗೆ ಮೆಂತ್ಯ ಸೊಪ್ಪಿನ ಚಪಾತಿ, ಟೊಮೆಟೊ ಚಟ್ನಿ, ಆಮೇಲೆ ಟೊಮ್ಯಾಟೊ ಚಟ್ನಿ, ಈರುಳ್ಳಿ ಚಟ್ನಿ, 2 ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಅಥವಾ ಹಾಗೆ ಕೂಡ ತಿನ್ಬೋದು, ಯಾಕಂದ್ರೆ ಖಾರ ಉಪ್ಪು ಎಲ್ಲ ಇರೋದ್ರಿಂದ ಟೇಸ್ಟಿ ಆಗಿದೆ. ಸೊ ಇದೇ ಖುಷಿಯಲ್ಲಿ ನೆಕ್ಸ್ಟ್ ರೆಸಿಪಿ ಮಾಡ್ಬಿಡೋಣ. ಏನ್ ಮಾಡ್ತಾ ಇದ್ದೀರಾ? ಬಾಳೆಹಣ್ಣು ಸ್ವೀಟ್. ಬಾಳೆಹಣ್ಣಿನ ಸ್ವೀಟಾ? ಬಾಳೆಹಣ್ಣೇ ಸ್ವೀಟು, ಅದ್ರಲ್ಲಿ ಸ್ವೀಟ್ ಮಾಡ್ತಿದ್ದೀರಾ? ವೆರಿ ನೈಸ್. ಹೇಳಿ, ಬಾಳೆಹಣ್ಣಿನ ಸ್ವೀಟಿಗೆ ಏನೇನು ತಗೊಂಡಿದ್ದೀರಾ? ಬಾಳೆಹಣ್ಣು, ಮೊಸರು, ಸಕ್ಕರೆ ಪುಡಿ, ಕೊಬ್ಬರಿ ತುರಿ, ಡ್ರೈ ಫ್ರೂಟ್ಸ್ ಆ್ಯಂಡ್ ಮಿಲ್ಕ್. ಆಹಾ, ಸುಪ್ರಿಯಾಗೆ ಹಾಲು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಚಪಾತಿಗೂ ಹಾಲು ಹಾಕಿದ್ರು, ಈಗ ಸಿಹಿಗೂ ಕೂಡ ಹಾಲು ತಗೊಂಡಿದ್ದೀರಾ. ವೆರಿ ನೈಸ್. ಹೇಳಿ ಸುಪ್ರಿಯಾ, ಏನ್ ಕೊಡ್ಲಿ ಮೊದಲು? ಬೋಲ್. ಚಾಕು ಕೊಡ್ತೀರಾ ಸ್ವಲ್ಪ? ಯಾಕ್ರಿ? ಕಟ್ ಮಾಡಕ್ರಿ. ಬಾಳೆಹಣ್ಣು ಕಟ್ ಮಾಡಕ್ ಅಷ್ಟಲ್ವಾ? ಮೊದಲೇ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ? ನನ್ಗೇನ್ ಗೊತ್ತು? ಇಲ್ಲಪ್ಪ. ಇಲ್ವಾ? ಸೊ ಯಾವಾಗ್ಲೂ ನಗ್ನಗ್ತಾ ಹೀಗೆ ಇರ್ತೀರಾ ಮನೇಲಿ? ನಗ್ನಗ್ತಾನೆ ಇರ್ತೀನಿ. ಕಾಮಿಡಿ ಮಾಡ್ತೀರಾ ನೀವು? ಕಾಮಿಡಿ ಅದು ಹೇಳಕ್ಕಾಗಲ್ಲ ರೀ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಯಾವಾಗ ಬರುತ್ತೆ ಗೊತ್ತಿಲ್ವಾ? ಈಗ ಹಸ್ಬೆಂಡ್ ಜೊತೆ ಹೇಗಿರ್ತೀರಪ್ಪ? ಯಾವಾಗ್ಲೂ ನಗ್ನಗ್ತಾ ಇರ್ತೀರಾ ಅಥವಾ ಡಿಶಮ್ ಹೆಂಗೆ? ಫ್ರೆಂಡ್ಲಿ ಆಗಿರ್ತೀವಿ. ನಿಜ ಫ್ರೆಂಡ್ಲಿ ಆಗಿರ್ತೀರಾ? ನಿಜವಾಗ್ಲು. ಈ ವರ್ಡ್ ನಂಗೆ ತುಂಬಾ ಇಷ್ಟ. ಈಗ ಬಾಳೆಹಣ್ಣು ಸಣ್ಣ ಕಟ್ ಮಾಡ್ಕೋಬೇಕಾ? ಇದಕ್ಕೆ ಪಚ್ಚಬಾಳೆಹಣ್ಣೆ ತಗೋಬೇಕಾ ಅಥವಾ ಏಲಕ್ಕಿ ಬಾಳೆಹಣ್ಣು? ಪಚ್ಚಬಾಳೆನೇ ತಗೊಳ್ಬೇಕು. ತುಂಬಾ ಸ್ವೀಟ್ ಅಲ್ವಾ ಪಚ್ಚಬಾಳೆ? ಅದಕ್ಕೇನೆ ಇದು ಹಾಕ್ತಾರೆ. ಸುಪ್ರಿಯಾ ಓದಿ ಬೆಳೆದಿದ್ದೆಲ್ಲ ಎಲ್ಲಿ? ಸಜ್ಜಾಪುರ. ಸ್ವಂತ ಊರದ? ಹೌದು. ಮದ್ವೆ ಮಾಡ್ಕೊಂಡು ಬಂದಿದ್ದು? ಕುಮಾರಸ್ವಾಮಿ ಲೇಔಟ್, ಬನಶಂಕರಿ. ಆಹಾ, ಏನ್ ಅಡ್ರೆಸ್ ಕರೆಕ್ಟಾಗಿ ಹೇಳ್ತೀರಾ ನೀವು. ನೆಕ್ಸ್ಟ್ ಕೊಬ್ಬರಿ ಹಾಕ್ಬೇಕು. ಅದಕ್ಕ ಸ್ಪೂನ್ ಕೊಡ್ಲಾ? ಕೊಡಿ. ನಾನು ನಿಮ್ ನೋಡಿದ್ರೆ ಯಾಕೋ 4K ಬರುತ್ತೆ ನೋಡಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾ? ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು. ನಮ್ಗೆ ಹೆಂಗ್ ಬೇಕೋ ಹಂಗೆ ಬೇಕು. ನಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬೇಕು. ಶುಗರ್ ನಮ್ಮ ಟೇಸ್ಟ್ ಪ್ರಕಾರ ಹಾಕೊಳ್ಬೇಕು. ಓಕೆ. ಅದು ಸ್ವೀಟ್ ಇರುತ್ತಲ್ವಾ?
ಇದು ಮೊಸರು, ಹಾಲು ಜೊತೆಗೆ ಮೊಸರು ಎಲ್ಲ ಇದೆ. ಮೊಸರು ಬೀಟ್ ಮಾಡ್ಕೋಬೇಕಲ್ವಾ? ಇಲ್ಲಾಂದ್ರೆ ಗಟ್ಟಿ ಹಾಕೋಬಾರ್ದಾ? ಮಿಕ್ಸ್ ಆಗೋವಾಗ ಎಲ್ಲ ಇದಾಗುತ್ತೆ, ಮ್ಯಾಶ್ ಆಗುತ್ತೆ. ಓಕೆ. ಸ್ಟವ್ ಕೆಲಸ ಇಲ್ವಾ ಇದರಲ್ಲಿ? ಇಲ್ಲ ಇಲ್ಲ. ತುಂಬಾ ಸಿಂಪಲ್. ಹಾಲು ಹಾಕ್ಕೊಳ್ಬೇಕು, ಮೊಸರು, ಆಮೇಲೆ ಹಾಲು. ಈ ರೆಸಿಪಿ ಎಲ್ಲಿ ಕಲ್ತ್ರಿ? ಅತ್ತೆ. ನಿಮ್ಮತ್ತೆ ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಡ್ರೈ ಫ್ರೂಟ್ಸ್, ಸೊ ಎಲ್ಲ ಡ್ರೈ ಫ್ರೂಟ್ಸ್ ಯಾವ್ದು ಬೇಕೋ ಎಲ್ಲ ಹಾಕೊಂಡ್ಬಿಡೋದು. ನೆಕ್ಸ್ಟ್ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸಿಂಗ್ ಫುಲ್ ಅಲ್ಲ? ಸೊ ಸುಪ್ರಿಯಾ, ಹಾಲು ಮೊಸರು ಜೊತೆಗೆ ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಕೊಬ್ಬರಿ, ವಂಡರ್ಫುಲ್ ಅಲ್ಲ? ಇದಕ್ಕೆ ತುಪ್ಪ ಏನು ಬೇಡ? ಇಲ್ಲ ಬೇಡ. ಸರ್ವಿಂಗ್ ಬೌಲ್ ಕೊಟ್ರೆ ಕೊಡ್ಲಾ? ಹಾಂ ಕೊಡಿ. ಸೌಟ್ ಒಂದು, ಬಾಳೆಹಣ್ಣಿನ ಸ್ವೀಟ್ ನಿಮಗೋಸ್ಕರ. ಸುಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ತುಂಬ ಈಸಿಯಾಗಿರೋ ರೆಸಿಪಿ ಹೇಳ್ಕೊಟ್ಬಿಟ್ರಿ ರೀ. ಆ್ಯಂಡ್ ನಿಜವಾಗ್ಲೂ ಹಾಲು, ಮೊಸರು, ಕೊಬ್ಬರಿ, ಸಕ್ಕರೆ ಪುಡಿ, ಡ್ರೈ ಫ್ರೂಟ್ಸು ಎಷ್ಟು ಚೆನ್ನಾಗಿರೋ ಕಾಂಬಿನೇಷನ್ ಅಲ್ಲ? ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂತಹ ರೆಸಿಪಿ. ಇದು ಹೇಗೆ ಮಾಡೋದು ನೋಡ್ಕೋಬೇಕಲ್ಲ? ರಿಕ್ಯಾಪ್ ನೋಡಿ. ಬಾಳೆಹಣ್ಣಿನ ಸ್ವೀಟ್ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಬಾಳೆಹಣ್ಣನ್ನು ಕತ್ತರಿಸಿ ಅದರ ಜೊತೆಗೆ ಕೊಬ್ಬರಿ ತುರಿ, ಸಕ್ಕರೆ ಪುಡಿ, ಮೊಸರು, ಹಾಲು, ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಾಳೆಹಣ್ಣಿನ ಸ್ವೀಟ್ ಸವಿಯಲು ಸಿದ್ಧ. ಬಾಳೆಹಣ್ಣಿನ ಸ್ವೀಟ್. ಸೊ ಈಗ ಟೇಸ್ಟ್ ಮಾಡಿಬಿಡೋಣ. ಆಹಾ, ಬೊಂಬಾಟಾಗಿದೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆಗಿದೆ ರೀ, ಸೂಪರ್ ಆಗಿದೆ. ಎಕ್ಸಲೆಂಟ್. ಮತ್ತೆ ನಿಮ್ಮ ಅತ್ತೆ ಇನ್ನ ಏನೇನು ರೆಸಿಪೀಸ್ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ? ತುಂಬ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ 6 months ಆಯ್ತಲ್ಲ ಮದುವೆ ಆಗಿ, ಇನ್ನ ಹೇಳ್ಕೊಡ್ತಾರೆ. ಇನ್ನೂ ಹೇಳ್ಕೊಡ್ತಾ ಇದ್ದಾರೆ. ಓಕೆ. ಸೊ ಹೇಗಿತ್ತು ಪ್ರೋಗ್ರಾಮು? ಏನು ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ನರ್ವಸ್ ಆದೆ. ಫಸ್ಟ್ ಗೊತ್ತಾಯ್ತು, ಬಟ್ ಆಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದ್ರಿ. ಮನೇಲೂ ಹೀಗಿನ ತುಂಬ ಸೈಲೆಂಟಾ ನೀವು? ಸೈಲೆಂಟ್. ನಾನು ಸೈಲೆಂಟ್ ಕಿಲ್ಲರಾ ಅಥವಾ ಸೈಲೆಂಟ್ ಕ್ಯಾರೆಕ್ಟರ್? ಸೈಲೆಂಟ್ ಕ್ಯಾರೆಕ್ಟರ್. ವೆರಿ ನೈಸ್ ಸುಪ್ರಿಯಾ. ನನಗಂತೂ ತುಂಬ ಖುಷಿ ಆಯಿತು. 2 ರೆಸಿಪೀಸ್ ತುಂಬ ಸಿಂಪಲ್ ಆಗಿತ್ತು ಆ್ಯಂಡ್ ಎಲ್ಲರೂ ಮಾಡುವಂಥ ರೆಸಿಪೀಸ್ ಈಸಿಯಾಗಿ ಕಲ್ತ್ಕೊಂಡು ಮಾಡಬಹುದು ಅದನ್ನು. ಹೌದು. ಥ್ಯಾಂಕ್ ಯು ವೆರಿ ಮಚ್. ಇದೇ ಖುಷಿಗೆ ನಮ್ಮ ಈಸ್ಟರ್ನ್ ಮಸಾಲ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಈ ಸುವರ್ಣಗೂ ಚಾನಲ್ಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರ, ಇವತ್ತಿನ 4 ರೆಸಿಪೀಸ್ ಹೇಗಿತ್ತು? ಇಷ್ಟ ಆಯ್ತಾ? ಖಂಡಿತ ಮನೇಲಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಆಗಿರುವಂತಹ ರೆಸಿಪೀಸ್ ನಿಮಗೋಸ್ಕರ ಹೇಳ್ಕೊಟ್ಟಿದ್ದೀವಿ. ಹಾಗೆ ನಾನು ಕೂಡ ಟೇಸ್ಟ್ ಮಾಡಿದೆ, ಬೊಬ್ಬಟಾಗಿತ್ತು ಎಲ್ಲ ರೆಸಿಪೀಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ನಮಗೆ ಪತ್ರ ಬರೆದು ತಿಳಿಸ್ಬೇಕು, ಮರಿಬಾರ್ದು. ಓಕೆನಾ ಸ್ನೇಹಿತರೆ? ಬಹಳಷ್ಟು ಜನ ಮನೇಲೆ ಕೂತ್ಕೊಂಡು ಅಯ್ಯೋ ನಾನು ಹೋಗಿ ರೆಸಿಪಿ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತೀರಲ್ವಾ? ಅದಕ್ಕೆ ನೀವು ಮಾಡಬೇಕಾಗಿರೋದು ಗೊತ್ತಿದೆ. ಎಸ್, ನಿಮ್ಮ ಇತ್ತೀಚಿನ ಭಾವಚಿತ್ರ ಅಂದರೆ ಫೋಟೋ ಕಳಿಸಿ, ಜೊತೆಗೆ ಯಾವ್ಯಾವ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಆ ರೆಸಿಪಿ ಡೀಟೇಲ್ನ ಬರೆದು ನಮ್ಮ ವಿಳಾಸಕ್ಕೆ ಕಳಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಸೊ 4 ರೆಸಿಪೀಸ್ನ ನೀವು ಟ್ರೈ ಮಾಡ್ತೀರಲ್ಲ, ಮಿಸ್ ಮಾಡಬೇಡಿ. ನಾಳೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಪ್ರತಿಮಾ ಜೊತೆಲಿ. ಇನ್ನಷ್ಟು 2 ರೆಸಿಪೀಸ್ ಜೊತೆಗೆ ಗೆಸ್ಟ್ ಕೂಡ ಇನ್ನ 2 ರೆಸಿಪೀಸ್ ನಿಮಗೆ ಹೇಳ್ಕೊಡ್ತಾರೆ. ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಟೇಕ್ ಕೇರ್, ಬಾಯ್.